ಶಿವನೇ ಪರಮೇಶ್ವರ ಹರಹಳ್ಳಿ ಶರಣ ಬಸವೇಶ್ವರ ಹರನೇ ಶಿವನೇ ಪರಮೇಶ್ವರ ಹರಹಳ್ಳಿ ಶ್ರೀ ಶರಣ ಬಸವೇಶ್ವರ ಕಷ್ಟ ನಷ್ಟಗಳ ಸರಿಸಯ್ಯ ಕಷ್ಟ ನಷ್ಟಗಳ ಸರಿಸಯ್ಯ ಕಷ್ಟ ನಷ್ಟಗಳ ಸರಿಸಯ್ಯ ಕಷ್ಟ ನಷ್ಟಗಳ ಸರಿಸಯ್ಯ ಶ್ರೇಷ್ಠ ಸತ್ನ ಬೆಳೆಸಯ್ಯ ಹರನೇ ಶಿವನೇ ಪರಮೇಶ್ವರ ಹರಹಳ್ಳಿ ಶ್ರೀ ಶರಣ ಬಸವೇಶ್ವರ ಹರನೇ ಶಿವನೇ ಪರಮೇಶ್ವರ ಹರಹಳ್ಳಿ ಶ್ರೀ ಶರಣ ಬಸವೇಶ್ವರ ಇಷ್ಟ ತಗಳ ನೀಡಯ್ಯ ಇಷ್ಟಾರ್ಥಗಳ ನೀಡಯ್ಯ ಇಷ್ಟ ತಗಳ ನೀಡಯ್ಯ ಇಷ್ಟಾರ್ಥಗಳ ನೀಡಯ್ಯ ಸರ್ವ ಭಕ್ತರನ್ನು ತಾಯಯ್ಯ ಹರನೇ ಶಿವನೇ ಪರಮೇಶ್ವರ ಹರಹಳ್ಳಿ ಶ್ರೀ ಶರಣ ಬಸವೇಶ್ವರ ಹರನೇ ಶಿವನೇ ಪರಮೇಶ್ವರ ಹರಹಳ್ಳಿ ಶ್ರೀ ಶರಣ ಬಸವೇಶ್ವರ ಹರಹಳ್ಳಿ ಶ್ರೀ ಶರಣ ಬಸವೇಶ್ವರ ಹರಹಳ್ಳಿ ಶರಣ ಬಸವೇಶ್ವರ ಶರಣ ಬಸವೇಶ್ವರ ಶರಣ ಬಸವೇಶ್ವರ ಶರಣ ಭಕ್ತಿ ಇಲ್ಲದ ಬಡವನಯ್ಯ ದಾಸೇನ ಮನೆಯಲ್ಲೂ ಬೇಡಿದೆ, ಚೆನ್ನೈನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತನ ಮನೆಯಲ್ಲಿ ಭಕ್ತಿ ಭಿಕ್ಷೆಯ ಬೇಡಿದರೆ ಎನ್ನೊಡಲ ಪಾತ್ರ ತುಂಬಿಸಿ ನೋಡಾಕೊಳ್ಳ ಸಂಗಮದೇವ. ಓಂ ಶ್ರೀ ಗುರುಭ್ಯೋ ನಮಃ. ಗಾಯಿದೂರು ಲಿಂಗ ಜಂಗಮ ದಾಯಿತವ ಅರಿಯಲಿಕ್ಕೆ ಸುಲಭೋಪಾಯದಿಂದ ಇಟ್ಟು ಬಹಳ ಸ್ಥಳಕ್ಕೆ ಪೂರ್ವವಾಗಿ ದಾಯಿದೂರಿ ಸಮಸ್ತ ಭಕ್ತರಿಗೆ ಕಾಯಿನ ಪವ ಮಾಡಿದ ರಾಯಪೂರ್ವಾಚಾರ್ಯ ಸಂಘನ ಬಸವಶರಣ ಆರಂಭದಲ್ಲಿ ಬಸವಾದಿ ಶಿವಶರಣರನ್ನು ಜಗದಾದಿ ಜಗದ್ಬೇರಾಗಿರ್ತಕ್ಕಂಥ ರೇಣುಕಾದಿ ಪಂಚಾಚಾರ್ಯರನ್ನು ಈ ನಾಡಿನೊಳಗ ಆಗಿ ಹೋಗಿರ್ತಕ್ಕಂಥ ಎಲ್ಲ ವಿಶ್ವಮಹಾನ್ ಸಂತರನ್ನ, ಯೋಗಿಗಳನ್ನ, ತ್ಯಾಗಿಗಳನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ 84 ಲಕ್ಷ ಜೀವರಾಶಿಗೆ ಅನ್ನವನ್ನು ನೀಡತಕ್ಕಂಥ ಭೂತಾಯಿಯ ಚೊಚ್ಚಲ ಪುತ್ರ ರೈತನನ್ನ, ಹಗಲು ಎರಡು ಏನಾದ್ರೆ ದೇಶದ ಗಡಿಯನ್ನ ಕಾಯ್ತಾ ಇರ್ತಕ್ಕಂಥ ವೀರ ಯೋಧರನ್ನು ಕೂಡ ನಿಮಿತ್ತ 15ನೇ ಶತಮಾನದ ನಿರಾಭಾರಿ ಜಂಗಮ ಮೂರ್ತಿ ತೋಟದ ಶಿಥಲಿಗೆ ಎತ್ತಿವರಲ್ಲ ಸದಾವಕಾಲ ಸಮಾಜವೆಂದು ಸಮಾಜಕ್ಕಾಗಿ ಪ್ರಾಣವನ್ನೇ ಅರ್ಪಣೆ ಮಾಡಿ ಭವ್ಯವಾದ ಶಿವಯೋಗದಿಂದ ಸ್ಥಾಪನೆ ಮಾಡಿರ್ತಕ್ಕಂಥ ಕಾರ್ಯಲೋಕದ ಅಧಿಕಾರ ಅಪ್ಪ ಅನಗಲ ಗುರುಕುಮಾರ್ ಶಿವಯೋಗಿಯನ್ನ ಅರಮನೆಗೆ ಮೀಸಲಾಗಿರ್ತಕ್ಕಂಥ ಸಂಗೀತವನ್ನು ಗುರುಮನೆಗೆ ತಂದುಕೊಟ್ಟು ಗದುಗನೆ ಗದುಗನಾಗಿ ಮಾಡಿರ್ತಕ್ಕಂಥ ಎನ್ನಪ್ಪ ಪಂಚಾಕ್ಷರಿ ಗುರು ಬರಲನ್ನ ಅಂಗದೊಳಗ ಲಿಂಗವನ್ನು ಪಿಡಿದು ಲಿಂಗದಲ್ಲಿ ಶಿವನನ್ನು ಕಂಡಿರ್ತಕ್ಕಂಥ ತುಲಾವರ ಚಕ್ರವರ್ತಿ ತ್ರಿಭಾಷೆಯ ಕವಿಗಳಾದ ಈ ಭೂಮಿಯ ಮೇಲೆ ಹೆಣ್ಣು ಕೊಡುವುದುಂಟು, ಹೊನ್ನು ಕೊಡುವುದುಂಟು, ಕೊನೆಗಾಲಕ್ಕೆ ಮಣ್ಣನ್ನು ಕೊಡುವುದುಂಟು. ಸಾವಿರ ಅಂದ ಅನಾಥ ಕುರುಡ ಕುಂಟ ದೀನದರಿದ್ದ ಬಡಮಕ್ಕಳ ಬದುಕಿ ಬಣ್ಣವನ್ನು ಕೊಟ್ಟಂತೆ ಎನ್ನಪ್ಪ ಪೂಜೆ ಪುಟ್ಟರಾಜ ಗುರುವರ ಕಟ್ಟುವುದೇ ಭಕ್ತಿಯನ್ನು ನಾಮವನ್ನು ಸಮರ್ಪಣೆ ಮಾಡಿ
ಹಸಿವೆ ಅಂತ ಬಂದವರಿಗೆ ಅನ್ನವನ್ನು ಕೊಟ್ಟು, ದಾಹ ಅಂತ ಬಂದವರು ನೀರನ್ನು ಕೊಟ್ಟು, ಕಷ್ಟ ಅಂತ ಬಂದವರು ಕಷ್ಟವನ್ನು ದೂರ ಮಾಡಿರ್ತಕ್ಕಂಥ ಈ ನಮ್ಮ ಭಾಗಗಳ ಪ್ರತಿಯೊಂದು ಹಳ್ಳಿಗೆ ಪಾದವನ್ನು ಹಾಕಿ ಜ್ಞಾನದ ಅಮೃತವನ್ನ ಉಣಬಡಿಸಿರ್ತಕ್ಕಂಥ ತ್ರಿಕಾಲದಾಸಮೂರ್ತಿ ಪೂಜೆ ಶರಣಬಸವರ ತಾತನವರ ಕರ್ತೃದೆ ಭಕ್ತಿಯ ನಮ್ಮನ್ನು ಸಮರ್ಪಣೆ ಮಾಡಿ ಆ ಮಹಾಮಹಿಮರ 16ನೇ ವರ್ಷದ ಶರಣೋತ್ಸವ ಕಾರ್ಯಕ್ರಮ ತನ್ನಿಮಿತ್ತವಾಗಿ 1001 ಕೊಟ್ಟವರಿಗೆ ಗಂಡು ಸಂತಾನವನ್ನ 501 ಕೊಟ್ಟವರಿಗೆ ಹೆಣ್ಣು ಸಂತಾನ ದೇಪಾಲಿಸಿ ಬರಗಾಲ ಬಂಡನಾಗಿರ್ತಕ್ಕಂಥ ಕಥಾನಾಯಕ ಕಲಬುರಗಿ ಶರಣಬಸವೇಶ್ವರ ಪುರಾಣಕ್ಕೆ ಭಕ್ತಿ ಪ್ರಣಾಮನ ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದ ಪಾವನ ಸನ್ನಿಧಾನತೆ ಬರ್ತಕ್ಕಂಥ ಹಿರಿಯ ಚೇತನ ಪರಮ ಪೂಜ್ಯ ಭುವನೇಶ್ವರ ಪ್ರತಾಪನವರ ಶ್ರೀಪಾದರ ಭಕ್ತಿ ಪ್ರಣಾಮ ಸಮರ್ಪಣೆ ಮಾಡಿ ಶ್ರೀಮಠದ ಪ್ರಸ್ತುತ ಪೂಜ್ಯರಾಗಿರ್ತಕ್ಕಂಥ ಆಚಾರವಂತರು, ವಿಚಾರವಂತರು, ಸಂಸ್ಕಾರವಂತ ಪೂಜ್ಯರಾದ ಎಲ್ಲರೂ ಕೂಡ ನನ್ನವರೆಂದು ಅಪ್ಪಿಕೊಳ್ಳುವ ಪೂಜ್ಯರಾದ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ತಾತನವರ ಆದಿಯಾಗಿ, ಪೂಜ್ಯ ಶ್ರೀ ರೇವಣಸಿದ್ದಯ್ಯ ತಾತನವರ ಆದಿಯಾಗಿ, ಪೂಜ್ಯ ಶ್ರೀ ಪದ್ಮಶ್ರೀ ತಾತನವರ ಆದಿಯಾಗಿ ಎಲ್ಲರೂ ಕೂಡ ಶರಣೆಂದು ಬಹಳ ಸುಂದರವಾಗಿ 21 ದಿನಗಳ ಕಾಲ ಸಂಗೀತ ಸೇವೆ ನೀಡ್ತಾ ಇರ್ತಕ್ಕಂಥ ಆತ್ಮೀಯ ಸಹೋದರ ನಿಂಗೇಸ್ವಾಮಿ ಎಂಬುತ್ತಿ ಅವರೇ, ಸಂಗೀತಕ್ಕೆ ತಕ್ಕ ಹಾಗೆ ಅದ್ಭುತವಾಗಿರ್ತಕ್ಕಂಥ ತಬಲಾಸಾಧನ ನೀಡ್ತಿರುವಂತಹ ತಬಲಾ ಚಿತ್ರ ತೋಲ ಮಾಂತ್ರಿಕ ಶಿದ್ರಗುರು ಪೊಲೀಸ್ ಪಾಟೀಲ್ ಅವರಿಗೆ, ಬಹಳ ಸುಂದರವಾಗಿ ಕ್ಯಾಶೋನಾದ ನೀಡ್ತಾ ಇರ್ತಕ್ಕಂಥ ಕೆ ರಾಮು ಕಂಪ್ಲಿ ಅವರು, ಪ್ರಾರಂಭದಿಂದ ಮಂಗಲ ತನಕ ಬಹುಶಃ ಈ ಇಡೀ ನಮ್ಮ ಗಂಗಾವತಿ ತಾಲೂಕ ಕೊಪ್ಪಳ ಜಿಲ್ಲಾಕ ಕಾಣ್ಲಿ ಅಂತ ತಿಳ್ಕೊಂಡು ಈ ವರ್ಷ ನಮ್ಮ ಏಷ್ಯನ್ ಚಾನೆಲ್ನವರು ನಂಬರ್ 5 ಯಾರಿಗೆ ಬರಕ್ಕಾಗಲ್ಲ ಅವರು ನೋಡಬಹುದು. ಆ ಹಿರಿಯರಿಗೆ ಕೂಡ ಶರಣಾರ್ಥನ ಸಮರ್ಪಣೆ ಮಾಡಿ ಯಾವತ್ತೂ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಜೀವಿಗಳಿಗೆ ಶರಣ ತಂದೆ ತಾಯಿಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಕ್ಕಳೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮನುಷ್ಯನ ಬದುಕಿನೊಳಗೆ ಏನ ಬೇಕಾದನ್ನ ಸಂಪಾದನೆ ಮಾಡಬಹುದು. ಇಂಥದ್ದು ಸಂಪಾದನೆ ಮಾಡಕ್ಕ ಆಗುದಿಲ್ಲ ಎಂತಕ್ಕಂತ ಸಂದರ್ಭವೇ ಇಲ್ಲ. ಮನುಷ್ಯ ಮನಸ್ಸು ಮಾಡಿದ್ರೆ ಸ್ವರ್ಗವನ್ನೇ ಧರೆಗೆ ತರಬಹುದಂತೆ. ಮನುಷ್ಯ ಮನಸ್ಸು ಮಾಡಿದ್ರೆ ಅದೇ ಸ್ವರ್ಗವನ್ನೇ ನರಕವನ್ನಾಗಿ ಮಾಡಿಕೊಳ್ಳಬಹುದಂತೆ. ಒಂದು ಕ್ಷಣ ವಿಚಾರವನ್ನ ಮಾಡ್ತಾ 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 ಬಂದ್ರೆ ನಾವು ನೀವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ನಡ್ಕೊಳ್ತೀವಿ ಅಂತಂದ್ರೆ ಯಾವುದೇ ದೇವ್ರಿರ್ಲಿ, ಅದು ನಮ್ಮ ಮನೆ ದೇವರಿರ್ಲಿ, ಕುಲದೇವರಿರ್ಲಿ, ಯಾವುದೇ ದೇವ್ರು ಹೋಗ್ತೀವಿ ಅಂದ್ರೂ ಕೂಡ ಮನುಷ್ಯನೊಳಗ ಮೊದಲು ಏನು ಬೇಕು ಅಂತಂದ್ರೆ ಭಕ್ತಿ ಅನ್ನೋದು ಬಹಳ ಅವಶ್ಯ. ಭಕ್ತಿ ಬೇಕು ಅಂತ ನಾನು ಹೌದ್ರೆ. ಅದಕ್ಕೆ ಬಸವಣ್ಣ ಏನಂದ ಅಂತಂದ್ರ ಈ ಭೂಮಿ ಮ್ಯಾಗ ಯಾರು ಬಹಳ ಬಡವರು ಅದಾರಪ್ಪ ಒಂದು ಕ್ಷಣ ವಿಚಾರ ಮಾಡಿದ್ರ ಅಕಸ್ಮಾತಾಗಿ ಶರಣಬಸವರ ತಾತನವರು ನಮ್ಮ ಮನೆ ಬಂದ ಕೇಳ್ತಾರ, ತಮ್ಮ ಈ ಭೂಮಿ ಮ್ಯಾಗ, ತಮ್ಮ ಈ ಊರಾಗ ಯಾರು ಬಹಳ ಬಡವರು? ಶರಣಬಸವರ ತಾತನವರು ಬಂದು ಕೇಳ್ತಾರ, ಯಾರು ಬಹಳ ಬಡವರು ತಮ್ಮ ಅಂತ ಕೇಳಿದಾಗ ನಮ್ಮ ಬಾಯಲ್ಲಿ ಬರುವಂತ ಮಾತೇನು ಅಂತಂದ್ರಿಪ್ಪ, ಯಾರಿಗೆ ಇರಾಕ ಮನಿ ಇಲ್ಲ, ಯಾರಿಗೆ ಇರಾಕ ಸೋರಿಲ್ಲ, ಯಾರಿಗೆ ಇರಾಕ ಗುಡಿಸಲಿಲ್ಲ, ಅವ್ರು ಬಹಳ ಬಡವರು. ಇನ್ನೊಂಚೂರ ಮುಂದಕ್ಕೆ ಹೋದ್ರೆ ಯಪ್ಪ ಯಾರಿಗೆ ತೊಡಾಕ ಬಟ್ಟಿಲ್ಲ, ಅವ್ರು ಬಹಳ ಬಡವರು. ಇನ್ನೊಂಚೂರ ಮುಂದಕ್ಕೆ ಹೋದ್ರ ಯಪ್ಪ ಯಾರಿಗೆ ಉಣ್ಣಾಕ ಹಿಟ್ಟಿಲ್ಲ, ಅವ್ರು ಬಹಳ ಬಡವರು. ನಮ್ಮ ದೃಷ್ಟಿಯೊಳಗೆಲ್ಲ 100 ಬಟ್ಟ ಹೊಲ ಇಲ್ಲ, ಮನೆ ಇಲ್ಲ, ಅದೇ ಇಲ್ಲ ಅಂತ ಹೇಳ್ಕೊಂಡು ಆತನ ದೃಷ್ಟಿಯೊಳಗೆ ಯಾರು ಬಹಳ ಬಡವರು ಅಂತಂದ್ರೆ ಇವ್ರು ಯಾರು ಕೂಡ ಬಡವರಲ್ಲ ಅಂತ. ಈ ಭೂಮಿ ಮ್ಯಾಗ ಜಗತ್ತೊಳಗೆ ಯಾರು ಬಹಳ ಬಡವರು ಅಂತಂದ್ರ ಯಾರಲ್ಲಿ ಭಕ್ತಿ ಇಲ್ಲ, ಅವ್ರು ಬಹಳ ಬಡವರು ಅಂತಾನೆ ಬಸವಣ್ಣ ಒಂದ ಕ್ಷಣ ವಿಚಾರ ಮಾಡಿದ್ರ ನಾವು ತಿರ್ತೀವಿ, ನನ್ನಂತ ಭಕ್ತಿವಂತನ ಯಾರು ಇಲ್ಲ, ನನ್ನಂತ ಪೂಜೆ ಮಾಡೋದ ಯಾರು ಇಲ್ಲ ಅಂತಿರ್ತೀವಲ್ಲ. ಹಂಗೆ ನೆನಪಿರ್ಲಿವ ಮನ್ಯಾಗ ಜಗಲಿ ಮ್ಯಾಗ 1 ದೇವರಲ್ಲ, 2 ದೇವರಲ್ಲ, 100 ದೇವ್ರದಾವ. ಎಲ್ಲಾ ದೇವರು ಹುಟ್ಟಿದ್ದೆ ನಿಮ್ ಕೈಯಾಗ, ಹೌದ್ರಿ? ಆಶ್ಚರ್ಯ ಏನು ಅಂತಂದ್ರ ನಮ್ಗ ಅಪ್ಪ ಶರಣಬಸವರ ತಾತ ಒಲಿವಲ್ಲ, ನಮ್ಮ ಮನೆ ದೇವ್ರು ಒಲಿವಲ್ಲು, ಯಾಕೋ ಹಿಂಗಾಗಿ ತಂತಿರ್ತಾರಲ್ಲ, ಕಡೆ ಹೇಳ್ರಿ ಪೂಜೆ ಮಾಡ್ತಿರ್ತಿರಲ್ಲ. ಪೂಜೆ ಮಾಡಾಕ ಮೊದಲ ಏನ್ ಬೇಕ್ರಿ? ಏನ್ ಬೇಕ ಪೂಜೆ ಮಾಡ್ತಿರ್ಲಿ? 3 ಮಾಡ್ತಾರಲ್ಲ. ಪೂಜೆ ಮಾಡಕ್ ಏನ್ ಬೇಕ್ರಿ? ಮೊದಲ ಏನ್ ಬೇಕ್ರಿ? ಎಲ್ಲಿಂದ ಪ್ರಾರಂಭ ಮಾಡ್ತೀರಿ ಪೂಜೆನ? ವಿಭೂತಿಯಿಂದನೋ, ಏನು ಉದಿ ಕಟ್ಟಿಂದನೋ, ಏನು ಉಪತ್ರೆಯಿಂದನೋ, ಎದರಿಂದನೇ? ಏನ್ ಬೇಕ್ರಿ? ಮೊದಲ
ವಿಭೂತಿ ಬೇಕು, ನೀರು ಬಿಟ್ಬಿಡ್ರಿ ಹೋಗಲ್ಲ, ನೀರು ಗಾಡಾಗಲ್ಲ ಅಲ್ಲ. ಪೂಜೆ ಮಾಡೋ ಮೊದಲೇ ಬೇಕವ, ಸ್ಟಾರ್ಟ್ ಮಾಡೋದ ನೀವು ನೀರಿಂದ ಅಲ್ಲ. ಪೂಜೆಗೆ ಯಾವುದೇ ನೀವು ಪೂಜೆ ಮಾಡ್ರಿ, ಪೂಜೆ ಮಾಡ್ಬೇಕಾದ್ರೆ ಮೊದಲಿಗೆ ಒಂದೇ ಕಿರದ ತೆಂಡಿಗಳು ನೀರ್ ಇರ್ಬೇಕಂತ, ನೀರಲ್ಲ ನೀ ಇರ್ಬೇಕ ಅಂತಾರ ಅವ್ರು. ನೀರೆಲ್ಲ ಚಲೋ ಮಡಿ ನೀರ ತಗೊಂಡ್ಬಂದಿಟ್ಟಿರಿ ನೀವು, ಇಲ್ಲಂದ್ರಲ್ಲಿ ಕೈಯಲ್ಲಿ ಗಾಡಿ ಪೂಜೆ ಮಾಡ್ತಾರೆ. ಬುತ್ತಿ ಮಾಡ್ತಾರೆ ಜಲ್ದಿ ಮಕ್ಕಳ ಸಾರಿ ಟೈಮ್ ಅಂತ ಶಿವ 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 ಜಲ್ದಿ ಬುತ್ತಿಗೆ ಟೈಮ್ ಅಂತ ಶಿವ 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 ಪೂಜೆ ಮಾಡಲ್ಲ. ನಾವ ಅಲ್ಲಿಲ್ಲ ಅಂತಂದ್ರೆ ಆಜ್ಞೆ ಹೊಲಿತಾನ. ಎಲ್ಲ ಅದ, ನೀರು, ಕುಂಕುಮ, ವಿಭೂತಿ, ಹೂವ, ಪತ್ರಿ ಎಲ್ಲ ಅದ. ಪೂಜೆಗೆ ಏನೇನು ಸಾಮಗ್ರಿ ಬೇಕು ಎಲ್ಲ ಐತಿ. ಆದ್ರೆ ಪೂಜೆ ಮಾಡುವಂತ ಮನುಷ್ಯ ಏನೇ ಇಲ್ಲ ಅಂದ್ರ ಅದು ವ್ಯರ್ಥವಾಗಿ ಹೋಗುತ್ತ ಅಂತ ನವಲುಂದ ನಾಗಲಿಂಗಪ್ಪ. ಬಹಳ ಮಂದಿ ನಾವೆಲ್ಲ ಮಡಿ 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 ಅಂತೀವಿ ಅಂತಂದ್ರ ನವಲುಂದ ನಾಗಲಿಂಗಪ್ಪ ಏನಂತಾನಂತಂದ್ರ ನಿರ್ಮಲವಾದ ಮನಸ್ಸ ಮಡಿ, ಉಳಿದಿದ್ದೆಲ್ಲ ಕಾಲು ಮಡಿ ಅಂತ. ನಿರ್ಮಲವಾದ ಮನಸ್ಸು ಒಂದಿತ್ತು ಅಂತಂದ್ರೆ ಅಲ್ಲಿ ಹೋಗ್ಬೇಕಂತಿಲ್ಲ. ನಮ್ಮ ಹಿಂದೆ ಇರ್ತಾರ ಸದ್ಗುರು ಅಂತ. ಯಾಕ? ಅದಕ್ಕೆ ಬಸವಣ್ಣಂದ ಅವಶ್ಯವಾಗಿ ಏನು ಬೇಕು ಅಂತಂದ್ರೆ ಭಕ್ತಿ ಬೇಕು, ಭಕ್ತಿ ಬೇಕು, ಭಕ್ತಿ ಬೇಕಂತಾನೆ. ಹೆಂಗಿರ್ತ ಭಕ್ತಿ ಅಂತಂದ್ರ ಸುಮ್ಮನೆ ನೆನಪಿಸ್ತೇನೆ ನಿಮಗ. ಶ್ರಾವಣ ಮಾಸ ಬಂತು ಅಂತಂದ್ರೆ ಒಂದ್ ತಿಂಗಳು ನೋಡ್ಬೇಕು. ಬೆಳಿಗ್ಗೆ ಎದ್ದು ಕೂಡ 4 ಗಂಟೆಗೆ ಎದ್ದಾರ, ಸ್ನಾನ ಮಾಡಿದಾರ, ಒಂದೇ ನಮಸ್ಕಾರ, ಒಂದೇ ಉದಿ ಕಡೆ ಶ್ರಾವಣ ಸಪ್ತಾಹ ನಿಮ್ದಾಗಿರ್ಬೇಕ. ಆಮೇಲೆ ಇನ್ನೊಬ್ರು ಬಂದು ಬೆಳಬೇಕಂತ ತಿಳ್ಕೊಂಡು 4 ಗಂಟೆಗೆ ಎದ್ದು ಬಂದೇನು ಪೂಜೆ ಮಾಡ್ತಿಲ್ಲ ಒಂದ್ ತಿಂಗಳ. ಆ ಒಂದ್ ತಿಂಗಳು ಮಾಡೋ ಬದ್ಲಿ 365 ದಿವಸ ಹಂಗ ಪೂಜೆ ಮಾಡಿದ್ರೆ ಬೇಡ ಅಂತ ಮಾಡ್ತೀವಿ. ಇಲ್ಲ, ಯಾರು ಒಂದ್ ತಿಂಗಳು ಪವಿತ್ರ ಮಾಸ ಐತ್ರಿ, ಜಲ್ದಿನ ಎದ್ದು ಒಂದೇ ಪೂಜೆ ನಮ್ದ ಅವ್ರ ತಿಳ್ಕೊಂಡು ಪೂಜೆ ಮಾಡ್ತಿರ್ಲ. ಹಿಂಗ ಒಂದ್ 8 ಮಂದಿ ಹೆಣ್ಮಕ್ಳ ಶ್ರಾವಣ ಮಾಸದೊಳಗ ಸ್ವರ್ಗದ ಬಾಗಿಲು ತೆರೆದಿರ್ತೈತಿ ಅಂತ ಕರೀತಾರ. ಆ ಒಂದು ತಿಂಗಳದೊಳಗ ನೀವೇನು ಬೆಳಿಗ್ಗೆ ಎದ್ದ ಬಂದ ಶರಣಬಸವ ತಾತನವರಿಗೆ ಭಯಭಕ್ತಿಯ ಉದಿಕಡಿ ಬೆಳಗ್ಗೆ ಹೆಚ್ಚಾಗಿ ಏನದ ಮನುಷ್ಯಗೆ ಸಮಾಧಾನ ಇರಬಹುದು, ನೆಮ್ಮದಿ ಇರಬಹುದು, ಮಕ್ಕಳು ಇರಬಹುದು, ಶರೀರ ಸಂಪತ್ತ ಏನ್ ಬೇಕೆಲ್ಲ ಬಯಸ್ಕೊಂಡು ಹೋಗ್ತಿರಲ್ಲ, ಪಡ್ಕೊಂಡು ಹೋಗ್ತಿರಲ್ಲ. ಹಿಂಗ ಒಂದ್ 8 ಹೆಣ್ಮಕ್ಳು ಬರ್ತಿದ್ರು ಅಂತ 8 ಮಂದಿ ಬರ್ತಿದ್ರು. ಬರ್ಬೇಕಾದ್ರೆ ಮಗ ಇಟ್ಟ ಸಪ್ಪಗಿರ್ತಿತ್ತ. ಮಗ ಸಪ್ಪಗಿರ್ಬೇಕಾದ್ರ ಅವ್ರು ಬಂದು ನಮಸ್ಕಾರ ಮಾಡ್ತಿದ್ರೆ, ತಮ್ಮ ಮನುಷ್ಯನ ಇಚ್ಛೆ ಏನದ ಅದನ್ನ ಗದ್ದಿ ಮುಂದೆ ಬೇಡಿ ಕೂತಿದ್ರೆ, ವಾಪಸ್ ಹೋಗೋ ಮುಂದಾಗ 4 ಮಂದಿ ಹೆಣ್ಮಕ್ಳು ನಕ್ಕೊಂತ ಹೋಗ್ತಿದ್ರಂತೆ. ನಕ್ಕೊಂತ ಹೋಗ್ಬೇಕಾದ್ರ ಅದನ್ನ ದಿನ ನೋಡಿದ. 1 ದಿವಸ ನೋಡಿದ, 2 ದಿವಸ ನೋಡಿದ, 4 ದಿವಸ ನೋಡಿದ, 8 ದಿವಸ ನೋಡಿದ. ತಡ್ಕೊಳಕ್ ಕಾಲಿಲ್ಲ. ಅವ ಬಂದು ಇವ್ರಿಗೆ ಏನಂತೆ, ಯವ್ವ ನೀವ್ ದಿನ ಶರಣಬಸವ ತಾತನ ಗದ್ದಿಗೆ ಬರ್ಬೇಕಾದ್ರ ನಾನು ನೋಡಕತ್ತಿ 8 ದಿವಸ ಆತ. ಬರ್ಬೇಕಾದ್ರೆ ಮಗ ಇಟ್ಟ ಸಪ್ಪಗಿರ್ತೈತಿ. ಆದ್ರೆ ಒಳಗೆ ನಮಸ್ಕಾರ ಮಾಡಿ ನೀವು ಮರಳಿ ಹೋಗುವಂತ ಸಮಯದೊಳಗ ನಕ್ಕೊಂತ ಹೋಗ್ತಿರಲ್ಲ, ಅಲ್ಲಿ ಒಳಗೆ ಏನು ಕೊಡ್ತಾರ ಅಂತ ಕೇಳಿದವ. ಅವ್ರಂದ್ರು ತಮ್ಮ ಮನುಷ್ಯನ ಇಚ್ಛೆ ಅಂತ ಹೇಳ್ಕೊಂಡ್ರು. ಯಾರಿಗೆ ಮಕ್ಕಳು, ಯಾರಿಗೆ ಮನುಷ್ಯ ಸಮಾಧಾನ, ನೆಮ್ಮದಿ, ಯಾರಿಗೆ ಏನೇನು ಬೇಕ ಅದನ್ನೆಲ್ಲ ಕೇಳ್ಕೊಂತೀವಪ್ಪ. ಮನೆಯೊಳಗೆ ಯಾರ ಮುಂದೆ ಹೇಳ್ಕೊಳಕ ಆಗದೆ ಇರ್ತಕ್ಕಂಥ ಕಷ್ಟವನ್ನ ಗುರುವಿನ ಮುಂದೆ ಹೇಳ್ಕೋಬೇಕಂತಾರ. ಹೀಗಾಗಿ ಶರಣಬಸವ ತಾತನ ಗದ್ದಿ ಮುಂದೆ ಬೇಡ್ಕೋತೀವಿ, ಆಶೀರ್ವಾದ ಮಾಡ್ತಾ ಹೋಗ್ತೀವಿ. ಅವಂದ ಅಲ್ಲಿ ಏನ್ ಕೊಡ್ತಾರ ಅಂದ್ಕೂಳೆ ಆಶೀರ್ವಾದ ಬಾಳೆಹಣ್ಣು ಕೊಡ್ತಾರ ಅಂದ್ರು. ಇವಂದ ಏನೋ ಸುಲಿದು ಕೊಡ್ತಾನ ಹಂಗ ಕೊಡ್ತಾರ ಅಂದವ. ಯಾಕಂದ್ರೆ ಸುಲ್ಕೊಂಡು ತಿನ್ನಸೇ ಕಷ್ಟ ನಮ್ಮ ಮಂದಿಗೆ. ಅವ ಯಾವಾಗ ಮಾತು ಕೇಳಿದಾಗ ಅವ್ರು ಇಲ್ಲ ಆಶೀರ್ವಾದ ಮಾಡ್ತಾರ. ಸರಿ, ಹಾಗಾದ್ರೆ ಮಕ್ಕಳು ಕೊಡ್ತಾರ ಅಂದ್ಕೊಳ್ಳಿ. ಇವನು ಶೀದ ಬಂದ ಬಿಟ್ಟ. ಹೆಂಗ ತಾತ್ಕೊಂಡ್ರ ಕುಂತ್ಕೊಂಡಿದ್ರು. ಬಂದ ನಮಸ್ಕಾರ ಮಾಡಿದ. ಯಪ್ಪ ಮತ್ ಹಿಂಗ್ರಿ, ನನಗೂ ಮಕ್ಕಳಿಲ್ಲ, ಮಕ್ಕಳ ಬಗ್ಗೆ ಕೊಡ್ರಿ ಅಂತ. ಯಪ್ಪ ನನಗೂ ಮಕ್ಕಳಿಲ್ಲ, ಮಕ್ಕಳ ಬಗ್ಗೆ ಕೊಡ್ರಿ ಅಂದಾಗ ಅವಾಗ ತಮ್ಮ ಮಕ್ಕಳ ಕೊಡಾಕ ನಾ ಏನು ದೇವರಲ್ಲ, ದೇವರ ಸ್ವರೂಪದೊಳಗೆ ತಾತ್ಕೊಂಡ್ರೊಳಗೆ ಶರಣಬಸವ ತಾತ್ಕೊಂಡ್ರು ಗದ್ದಿಗೆ ಬಿಡ್ಬೇಕಮ್ಮ, ಒಳ್ಳೇದಾಗತ್ತೆ ನಿನ್ ವರ್ಷ ತುಂಬೋದ್ರೊಳಗ. ನಾವು ಹೋಗಿ ಬೇಡ್ಕೊಂಡ ತಕ್ಷಣ ಬಂದ್ರು, ತಮ್ಮ ಹಂಗ ಬೇಡ್ಕೋದಲ್ಲ, ಒಂದು 12 ಅಮಾವಾಸ್ಯೆ ಬಂದ ಅಜ್ಜನ ಗೆದ್ದಿಗೆ ಕಾಯಿ ಹೊಡೆಸ್ಕೊಂಡು ಹೋಗಿ ಚಲೋ ಆಗತ್ತ ಅಂದ್ರು. ಆದ್ರಿಂದ ಗುರುಗಳು ಮಾತು ಕೊಟ್ಟ ಪ್ರಕಾರವಾಗಿ ಬರಕತ್ತ. 1 ಅಮಾವಾಸ್ಯೆ ಬಂದ, 2 ಅಮಾವಾಸ್ಯೆ ಬಂದ, 4 ಅಮಾವಾಸ್ಯೆ ಬಂದ, 8 ಅಮಾವಾಸ್ಯೆ ಬಂದ. ಮಕ್ಕಳ ಕ್ಯಾಬಿನೆ ಕುಚ್ಕನಿ 10 ಅಮಾವಾಸ್ಯೆ ಮುಗಿತ, 12ನೇ ಅಮಾವಾಸ್ಯೆ ಮುಗಿತ, 13ನೇ ಅಮಾವಾಸ್ಯೆ ಬಂದಂತ ಸಮಯದೊಳಗ ಮತ್ತ 1ನೇ ವರ್ಷ ಪುರಾಣ ಪ್ರಾರಂಭ ಆಗಿತ್ತು. ಬಂದ ನಮಸ್ಕಾರ ಮಾಡಿದ. ಯಪ್ಪ ನೀವ್ ಹೇಳಿದಾಗ 12 ಅಮಾವಾಸ್ಯೆ ಬರಾಕತ್ತ, ನನಗಿನ್ನೂ ಮಕ್ಕಳಾಗಿಲ್ಲ ಅಂದ್ರು. ಅಂದ್ಕೂಳೆ ಅವ್ರಂದ್ರು, ತಮ್ಮ ಹಂಗಲ್ಲ ನೋಡು, ಎಲ್ಲರ ಒಂದು ಅಮಾವಾಸ್ಯೆ ತಪ್ಸಿಯ ನೋಡಿದ್ರು. ಇಲ್ರಿ, ನೀವ್ ಹೇಳಿದ ರೀತಿ ಒಳಗ 12 ಅಮಾವಾಸ್ಯೆ ನಾ ಬಂದೇನ್ರಿ ಅಂದವ. ಎಲ್ಲಾರ ಒಂದು ಅಮಾವಾಸ್ಯೆ ತಪ್ಸಿಯ ನೋಡಂದ್ರು. ಇಲ್ರಿ, 12 ಅಮಾವಾಸ್ಯೆ ಮುಗಿಸಿ ಇದು 13ನೇ ಅಮಾವಾಸ್ಯೆ ಅಂತ ಬರಕತ್ತಂದ. ಅಂದ್ಕೂಳೆ ಅವ್ರಂದ್ರು, ತಮ್ಮ ಹೌದು ಕರೆ ಐತಿ ಹೇಳೋದು ಸುಳ್ಳಲ್ಲ. 12 ಅಮಾವಾಸ್ಯೆ ಮುಗಿಸಿ 13 ಅಮಾವಾಸ್ಯೆ ಬಂದಿದಿ, ಬರಕತ್ತೀಯ, ಒಬ್ಬನೇ ಬರಕತ್ತೀಯ, ನೀನ್ ಹೆಂಡತಿ ಕರ್ಕೊಂಡು ಬಾ ಅಂದ್ರು.
ಬರಕತ್ತಿ ಒಬ್ಬನೇ ಬರಕತ್ತೀನಿ ಹೆಂಡತಿ ಕರ್ಕೊಂಬ ಅಂತ ಇವ ತಲೆ ಕೇಳಕಂತ ಯಾಕೆ ಹೋತಮ್ಮ ನಂದಿನ ಮದುವೆ ಆಗಿಲ್ರಿ ಅಂತಿವ. ನಂದಿನ ಮದುವೆ ಆಗಿಲ್ಲ ಅಂದಾಗ ಗುರುಗಳು ಅಂದ್ರ ಹುಚ್ಚ. ಮಕ್ಕಳಾಗ್ಬೇಕನ್ನಂಗಿತ್ತಂದ್ರ ಮದುವೆ ಆಗ್ಬೇಕಂತ, ಮಕ್ಕಳಾಗ್ಬೇಕನ್ನಂಗಿತ್ತಂದ್ರ ಮದುವೆ ಆಗ್ಬೇಕಂತ. ಶರೀರಕ್ಕೆ ಮೋಕ್ಷ ಅನ್ನೋದು ಸಿಗ್ಬೇಕಾಗಿತ್ತಂದ್ರ ಭಕ್ತಿ ಬೇಕಂತ ಕರೀತಾರೆ. ಅದಕ್ಕೊಂದು ಮಾತಂತಾರೆ ಸಂಸ್ಕೃತ ಒಳಗ ಏನು ಅಂತಂದ್ರ ಭಕ್ತಿ ರಸಾದಿನ ಹಿನ್ನು ಕೆಂಚದಸ್ತಿ ಭಕ್ತಿ ಯೋಗ ಮುಕ್ತಿ ತಸ್ಮಾತ್ ಭಕ್ತಿ ಮಾಷೆ ಅನ್ನೋ ಹಂಗ ಮನೆ ತುಂಬಾ ಮಕ್ಕಳು ಬೇಕನ್ನಂಗಿತ್ತಂದ್ರ ಮಕ್ಕಳ ಮಡಮ ಇರ್ಬೇಕಂತ. ಶರೀರಕ್ಕೆ ಮೋಕ್ಷ ಸಿಗ್ಬೇಕಾಗಿತ್ತಂದ್ರ ಭಕ್ತಿ ಬೇಕನ್ನುವಾಗ ಪೂಜ್ಯ ಪುಟ್ಟರಾಜ ಗುರುವರೆರು ಇಲ್ಲಿ ಶರಣ ಬಸವೇಶ್ವರನ ಪುರಾಣವನ್ನ ಬಹಳ ಭಯಭಕ್ತಿಯಿಂದ ಬರ್ಕೊಂಡು ಬರ್ತಾ ಇದ್ರೆ ಅಂತಕ್ಕಂಥ ಮಾತ ಬೆಳಗ ಮುಂಜಾನೆ ಏಳತಾರ ಬೆಳಗ ಮುಂಜಾನೆ ಏಳತಾರ ಹಾಳ ಮಾರಿಲೆ ತಿರುಗುತ್ತಾರ. ಮಾರಿಗಿರಿ ತೊಳೆದು ಬಿಟ್ಟು ಮೊದಲು ಚಹಾ ಕುಡಿಯುತ್ತಾರ. ಏನ ಭಕ್ತಿ ಅಂತ ಭಕ್ತಿ ಈಗಿನವರು ಮಾಡ್ತಾರ ಚಟನ ಭಕ್ತಿ. ಏನ ಭಕ್ತಿ ಅಂತ ಭಕ್ತಿ ಈಗಿನವರು ಮಾಡ್ತಾರ ಚಟನ ಭಕ್ತಿ. ಏನ ಭಕ್ತಿ ಅಂತ ಭಕ್ತಿ ಈಗಿನವರು ಲಿಂಗ ಪೂಜೆಯು ಮಾಡುತ್ತಾರ, ಲಿಂಗಕ್ಕೆ ನೀರ ಹಾಕಿರ್ತಾರ. ಲಿಂಗ ಪೂಜೆಯು ಮಾಡುತ್ತಾರ, ಲಿಂಗಕ್ಕೆ ನೀರ ಹಾಕಿರ್ತಾರ. ಚಾದ ಚಟ ಆದ ಕೂಡಲೇ ಚಾದ ಚಟ ಆದ ಕೂಡಲೇ ಭಸ್ಮ ಹಚ್ಚುದೆ ಬರೆಯುತ್ತಾರ. ಏನ ಭಕ್ತಿ ಎಲ್ಲ ಭಕ್ತಿ ಈಗಿನವರು ಮಾಡ್ತಾರ ಚಟನ ಭಕ್ತಿ. ಹೆಣ್ಣು ಮಕ್ಕಳು ಬಂದಿರ್ತಾರ, ಪುರಾಣ ಕೇಳಕ ಕುಳಿತಿರ್ತಾರ. ಹೆಣ್ಣು ಮಕ್ಕಳು ಬಂದಿರ್ತಾರ, ಪುರಾಣ ಕೇಳಕ ಕುಳಿತಿರ್ತಾರ. ಭಕ್ತಿಯಿಂದ ಕೇಳುವುದು ಬಿಟ್ಟು ಭಕ್ತಿಯಿಂದ ಕೇಳುವುದು ಬಿಟ್ಟು ಮಗಳ ಸುದ್ದಿ ಮಾತಾಡ್ತಾರ. ಏನ ಭಕ್ತಿ ಅಂತ ಭಕ್ತಿ ಈಗಿನವರು ಮಾಡ್ತಾರ ಚಟನ ಭಕ್ತಿ. ಗಂಡ ಮಕ್ಕಳು ಬಂದಿರ್ತಾರ, ಪೂರ ಹಿಂದ ಕುಳಿತಿರ್ತಾರ. ಗಂಡು ಮಕ್ಕಳು ಬಂದಿರ್ತಾರ, ಪುರಾಣ ಕೇಳಕ ಕುಳಿತಿರ್ತಾರ. ಭಕ್ತಿಯಿಂದ ಕೇಳುವುದು ಬಿಟ್ಟು ಭಕ್ತಿಯಿಂದ ಕೇಳುವುದು ಬಿಟ್ಟು ಕಿವಿ ಸಿಗಿದಾರ. ಏನ ಭಕ್ತಿ ಅಂತ ಭಕ್ತಿ ಈಗಿನವರು ಮಾಡ್ತಾರ
ಅಂತ ಈಗಿನವರು ಮಾತಾಡ ಜಗದ ಭಕ್ತಿ. ದೇವರ ಜಾತ್ರೆ ಮಾಡುತ್ತಾರ ಊರಗ ತೇರು ಎಣಿಯುತ್ತಾರ ದೇರಿಗೆ ಒಗ್ಗತ್ತಿ ಒಗೆದು ಬಿಟ್ಟು ದೇರಿಗೆ ಒಗ್ಗತ್ತಿ ಒಗೆದು ಬಿಟ್ಟು ಹೆಣ್ಣು ಮಕ್ಕಳಿಗೆ ಒಗೆಯುತ್ತಾರ ಏನ ಭಕ್ತಿ ಅಂತ ಇದೆ. ಈಗಿನವರು ಮಾತಾಡ ಜಗದ ಭಕ್ತಿ. ಈಗಿನವರು ಮಾತಾಡ ಜಗದ ಭಕ್ತಿ. ಈಗಿನವರು ಸಾಂಬದೈ ನಮ ಪಾರ್ವತಿ ಶಿವನ ಮಹಾದೇವ. ಇಲ್ಲಿ ನಿಮ್ಮೂರ್ ಕಡೆಗೆ ಅಲ್ಲೇ ಹೋಗ ನಮ್ಮ ಯಾಕೆನೋ 19 ಮೂರ ಬಾಳೆ ಮಾಡ್ಬಿಟ್ಟೆ. ಆಶ್ಚರ್ಯ ಏನು ಅಂತಂದ್ರೆ ಮಾಡುವಂತ ಭಕ್ತಿ ಹೇಗಿರಬೇಕು ಅಂತಂದ್ರೆ ಜನಗಳು ಮೆಚ್ಚಲಿ ಅಂತಂದಲ್ಲ. ಜನಗಳು ಯಾವ ಸಮಯದೊಳಗ ನಿಮ್ಮನ್ನ ಹೊಗಳ್ತಾರೋ ಗೊತ್ತಿಲ್ಲ, ಯಾವ ಸಮಯದೊಳಗ ತೆಗಳ್ತಾರೋ ಗೊತ್ತಿಲ್ಲ. ಬಹಳ ಭಕ್ತಿಯಿಂದ ಪೂಜೆ ಮಾಡಕತ್ತೆ ಅಂತಂದ್ರ ನೋಡೋರು ಏನಂತಾರ, ಏನ ಭಕ್ತಿ ಹುಟ್ಟಿದಪ್ಪ ಇವಂಗ ಅಂತಾರ. ಭಕ್ತಿ ಮಾಡಿಲ್ಲ ಅಂತಂದ್ರೆ ಅವ್ರ ಮನೆಗೆ ಆಚಾರ ಇಲ್ಲ, ವಿಚಾರ ಇಲ್ಲ, ಭಯ ಭಕ್ತಿ ಅನ್ನೋದಿಲ್ಲ ಅಂತ ಹೇಳ್ತಾರೆ. ಹಿಂಗ ಜನ ಒಟ್ಟು ಹೆಂಗ್ ಬರ್ತಾರೋ ಗೊತ್ತಿಲ್ಲ. ಆದ್ರೆ ಒಂದು ನೆನಪಿರ್ಲಿ, ಜನಗಳು ಮೆಚ್ಚಲಿ ಅಂತ ತಿಳ್ಕೊಂಡು ಭಕ್ತಿ ಮಾಡೋದಲ್ಲ, ಭಗವಂತ ಮೆಚ್ಚಲಿ ಅಂತ ಭಕ್ತಿ ಮಾಡೋದು. ಭಗವಂತನ ಒಲುಮೆಗಾಗಿ ನಾವು ನಿತ್ಯಲೂ ಕೂಡ ಬದುಕು ಮಾಡಬೇಕಂತೆ. ಕಾರಣ ಒಂದು ಕ್ಷಣ ವಿಚಾರವನ್ನ ಮಾಡಿದ್ರ 1,000 ಅಲ್ಲ, 2,000 ಅಲ್ಲ, 10, 20, 50 ಲಕ್ಷಗಳೇ ಖರ್ಚು ಮಾಡಿ ಒಂದು ಮೊಬೈಲ್ ತಗೊಂಡು ಬಂದೀವಿ ಅಂತಂದ್ರ, ಲಕ್ಷಗಳೇ ಮೊಬೈಲ್ ಖರ್ಚು ಮಾಡಿ ಬಂದ್ರ ಆ ಮೊಬೈಲ್ ಒಂದು ಬೆಲೆ ಕೊಡ್ಬೇಕನ್ನಾಗಿತ್ತಂದ್ರ 100 ರೂಪಾಯಿ ಕಿಮ್ಮತ್ತಿನ ಸಿಮ್ ಹಾಕ್ಬೇಕು. ಹೋಗ್ಲಿ 100 ರೂಪಾಯಿ ಕಿಮ್ಮತ್ತಿನ ಸಿಮ್ ಹಾಕಿ ತಗೊಂಡು ಬಿಡ್ತೀರ, ನಡೆಯುವುದಿಲ್ಲ. ರೀಚಾರ್ಜ್ ಮಾಡಿಸ್ಬೇಕ. ಸರಿ, ರೀಚಾರ್ಜ್ ಮಾಡಿಸಿರಿ, ಸಿಮ್ ಐತಿ, ಲಕ್ಷಗಳೇ ಖರ್ಚು ಮಾಡಿ ಚಲೋ ಮೊಬೈಲ್ ಇಟ್ಟಿರಿ ಅಂತ ನಡೆಯಂಗಿಲ್ಲ. ಯಾಕ? ದಿನಕ್ಕೆ 1 ತಾಸು ಚಾರ್ಜ್ ಗಿಡಾಕಬೇಕು. 1 ತಾಸು ಚಾರ್ಜ್ ಇಟ್ರ 24 ತಾಸು ಹೆಂಗ ಮೊಬೈಲ್ ಬಾಳ್ಕೆ ಬರ್ತೈತಿ, ಹಂಗ ಹೇ ಪುಣ್ಯಾತ್ಮ, ಹೇ ಮನುಷ್ಯ, ಭಗವಂತ ನಿನ್ನನ್ನು ಈ ಭೂಮಿ ಕಳಿಸ. ನಿನ್ನನ್ನು ಈ ಭೂಮಿ ಕಳಿಸ್ಯಾನಂತಂದ್ರೆ ಹಂಗ ಕಳಿಸಿಲ್ಲ. 10 ಮಕ್ಕಳ ಕೈಯಾಗ 10 ರೂಪಾಯಿ ಕೊಡ್ಬೇಕಾದ್ರೆ ಹಿಂದ ಮುಂದೆ ನೋಡ್ತೀವಿ ತಮ್ಮ. ಮನೆಯಾಗ ಮುಂಜಾನೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಊಟ ಮಾಡ್ತೀಯ, ನಿನಗೆ ಯಾಕೆ ಬೇಕು ರೊಕ್ಕ ಅಂತೀವಿ 10 ರೂಪಾಯಿ ಕೊಡಾಕ. ಅಂತದ್ರೊಳಗ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 100 ವರ್ಷ ಭಗವಂತ ಆಯುಷ್ಯನ್ನ ಭೂಮಿ ಕೊಟ್ಟು ಕಳಿಸ್ಯಾನಂತಂದ್ರೆ ನೀ ಏನಾದ್ರು ತಗೊಂಡ್ ಬಾ ಅಂತ ಕಳಿಸ್ಯಾನ. ಏನಾದ್ರು ತಗೊಂಡ್ ಬಾ ಅಂತಂದ್ರೆ ಈಗ ಯಾವ್ದು ಕೂಡ ಸಿರಿ ಸಂಪತ್ತು, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಯಾವ್ದು ಕೂಡ ನಮ್ಮ ಜೊತೆ ಬರುದಿಲ್ಲ. ಇದನ್ನು ತಗೊಂಡು ಬರುವುದಲ್ಲ, ನನ್ನ ಸನ್ನಿಧಾನಕ್ಕೆ ಬರ್ಬೇಕನ್ನಂಗಿತ್ತಂದ್ರ ನನಗೆ ಏನು ಬೇಕಾಗ್ಯದ ಅದನ್ನು ತಗೊಂಡು ಬಾ ಅಂತ ಕಳಿಸ್ಯಾನ, ಅದನ್ನು ತಗೊಂಡು ಬಾ ಅಂತ ಕಳಿಸ್ಯಾನ. ಅದನ್ನೆಲ್ಲ ಬಿಟ್ಟಿವಿ. ನಶ್ವರವಾಗಿರ್ತಕ್ಕಂಥ ಈ ಸಂಪತ್ತಿಗೆ, ಈ ಬದುಕಿಗೆ ಬೆನ್ನು ಹತ್ತಿ ಒಂದ್ ದಿವಸ ಎಲ್ಲರೂ ಕೂಡ ಹೋಗ್ಬಿಡ್ತೀವಿ. ಹೌದಂತ ತಿಳ್ಕೊಂಡು ಜಗತ್ತನ್ನೇ ಆಡಿದಂತಹ, ಇಡೀ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಎಲ್ಲ ದೇಶವನ್ನ ಗೆದ್ದ, ಎಲ್ಲಾ ದೇಶವನ್ನ ಗೆದ್ದಂತ ಅಲೆಕ್ಸಾಂಡರ ಕೊನೆಯದಾಗಿ ಒಂದೇ ಒಂದು ದೇಶ ಉಳಿತಂತೆ. ಇಡೀ ಜಗತ್ತನ್ನೇ ಗೆದ್ದಂತ ಅಲೆಕ್ಸಾಂಡರ್ ತನ್ನ ಗುರುಗಳಾಗಿರ್ತಕ್ಕಂಥ ಅರಿಸ್ಟಾಟಲ್ ಅವ್ರಿಗೆ ಹೋಗಿ ಕೇಳಿದಂತ, ಗುರುಗಳೇ, ಈ ಸಲ ಇಡೀ ಜಗತ್ತನ್ನೇ ಗೆದ್ದೇನೆ, ಇನ್ನು ಒಂದೇ ಒಂದು ದೇಶ ಗೆಲ್ಲುತ್ತದೆ, ಅದು ಒಂದು ದೇಶವನ್ನು ಗೆದ್ದು ಬಿಟ್ರ ಇಡೀ ಜಗತ್ತಿಗೆ ಒಡೆಯ ಅರಸ ನಾನು, ನನಗೆ ಗುರು ನೀನು ಅಂದಂತ ಸಮಯದೊಳಗ ಕೇಳಿದ್ರು ಅಲೆಕ್ಸಾಂಡರು ಗುರುಗಳಾಗಿರ್ತಕ್ಕಂಥ ಅರಿಸ್ಟಾಟಲ್ ಅವರಿಗೆ, ಯಪ್ಪ, ಭಾರತ ದೇಶದೊಳಗ ಯುದ್ಧವನ್ನ ಆಡಿ ಇಡೀ ಭಾರತ ದೇಶದೊಳಗ ನಿಮ್ಗೆ ಏನ್ ಬೇಕು ಕೇಳ್ರಿ, ನೀವ್ ಕೇಳಿ ತಗೊಂಡು ಬರ್ತೀನಿ. ವಜ್ರ, ವೈಡೂರ್ಯ, ಸಿರಿ, ಸಂಪತ್ತು, ಬೆಳ್ಳಿ, ಬಂಗಾರ ಏನ್ ಬೇಕಾದ ಕೇಳ್ರಿ, ತಗೊಂಡು ಬರ್ತೀನಿ. ಪ್ರತಿಯೊಂದು ದೇಶಕ್ಕೆ ಹೋದ್ರು ಕೂಡ ಯಾವ ದೇಶದಿಂದ ಬರೆಗೈಲಿ ಬಂದಿಲ್ಲ, ನೀವ್ ಏನು ಕೇಳಿರಿ
ಭಾರತ ದೇಶಕ್ಕೆ ವಿದ್ಯಾರ್ಥಿಗೆಲ್ಲ ಕೊಂತೀನಿ ಏನ್ ಬೇಕು ಹೇಳ್ರಿ ತಗೊಂಡು ಬರ್ತೀನಿ ಅಂದಾಗ ಅವಾಗ ಗುರುಗಳಾಗಿರ್ತಕ್ಕಂಥ ಅರಿಸ್ಟಾಟಲ್ ಅವರು ಒಂದು ಅಲೆಕ್ಸಾಂಡರ್ಗೆ ತಮ್ಮ ಭಾರತ ದೇಶಕ್ಕೆ ಹೊಂಟಿ ಅಂತಂದ್ರ ನನಗಾಗಿಯೇ ನೀ ತರುವಂತದಲ್ಲಿ ಏನು ಅಂತಂದ್ರ ಆ ಭಾರತ ದೇಶದೊಳಗ ಒಬ್ಬ ಮಹಾತ್ಮನನ್ನ, ಒಬ್ಬ ಯೋಗಿಯನ್ನ, ಒಬ್ಬ ಸಂತನನ್ನ, ಒಬ್ಬ ಮುನಿಯನ್ನ ಕರ್ಕೊಂಡು ಬಂದ್ಬಿಡು, ಅದರಂತ ದೊಡ್ಡ ಸಂಪತ್ತ ಯಾವುದೇ ಇಲ್ಲ ಅಂದ. ಅಲೆಕ್ಸಾಂಡರ್ ಅಂದ, ಇದೇನ್ ದೊಡ್ಡದು ಕೇಳಕತ್ತೀನಿ ಅಂದ. ಒಬ್ಬರಲ್ಲ, ಇಡೀ ಭಾರತ ದೇಶದೊಳಗೆ ಎಷ್ಟು ಮಂದಿ ಸಂತರದಾರ, ಎಷ್ಟು ಮಂದಿ ಮಹಾತ್ಮರದಾರ, ಎಷ್ಟು ಮಂದಿ ಜ್ಞಾನಿಗಳದಾರ, ಎಷ್ಟು ಮಂದಿ ಯೋಗಿಗಳದಾರ, ಎಷ್ಟು ಮಂದಿ ಮಹಾತ್ಮರದಾರ, ಎಲ್ಲರನ್ನ ಕರ್ಕೊಂಡ್ಬರ್ತೇನೆ ತಿಳ್ಕೊಂಡು ಗುರುಗಳ ಪದಕ್ಕೆ ನಮಸ್ಕಾರ ಮಾಡಿ ಭಾರತದ ಮೇಲೆ ಬಿದ್ದವನ್ನ ಆಡುವುದಕ್ಕಾಗಿ ದಂಡೆತ್ತಿ ಬಂದ. ದಂಡೆತ್ತಿ ಬಂದಂತ ಸಮಯದೊಳಗ ಆತ ಬಂದದ್ದು ಎಲ್ಲಿಗೆ ಅಂದ್ರೆ ದಟ್ಟವಾಗಿರ್ತಕ್ಕಂಥ ಅರಣ್ಯಕ್ಕೆ ಬಂದಂತ ಸಮಯದೊಳಗ ಅಡವಿಯೊಳಗ ಚಿಕ್ಕ 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 ಗುಡಿಸಲಗಳು, ಗುಡಿಸಲದ ಮುಂದೆ ಜುಳು 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 ಹರಿಯುವಂತ ನದಿ, ಜುಳು ಜುಳು ಅನ್ನುವಂತ ಶಬ್ದ, ಬೆಳಗಿನ ಜಾವ ಕೂಗುವಂತ ಹಕ್ಕಿ ಪಕ್ಷಿಗಳು, ಅಲ್ಲಿರುವಂತ ಒಬ್ಬ ಮಹಾಋಷಿ. ಇವತ್ತಿನ ದಿವಸ ನಾವೇನ ಕ್ಯಾಲೆಂಡರ್ ಅಂತಂದು ಏನ್ ನೋಡಕತ್ತೀವಲ್ಲ, ಆ ಕ್ಯಾಲೆಂಡರ್ ಅನ್ನ ಕಂಡು ಹಿಡಿದಿರ್ತಕ್ಕಂಥ ದಂಡಿನಿ ಮಹರ್ಷಿ ಗುಡಿಸಲೊಳಗಿದ್ದ. ದಂಡಿನಿ ಮಹರ್ಷಿ ತನ್ನ ಗುಡಿಸಲೊಳಗಿರುವಂತ ಸಮಯದೊಳಗ ಬಂದ, ಹೊತ್ತು ಮುಳಿತು, ಕತ್ತಲಾಯಿತು. ಅದಕ್ಕೆ ಕಡ್ಕೋಳ ಮಡಿವಳಪ್ಪ ಏನಂತಂದ್ರ, ಬೆಳ್ಳತನ ಭೋಗವ ಮಾಡು, ಬೆಳಗಾ ಮುಂಜಾನೆ ಗುರು ಭಜನೆಯ ಮಾಡು, ಹೊತ್ತು ಮುಳುಗಿದಲ್ಲಿ ವಸ್ತಿಯ ಮಾಡು ಅಂತನ ಕಡ್ಕೋಳ ಮಡಿವಾಳಪ್ಪ. ಭಗವಂತ ನಮಗ ಈ ಭೂಮಿ ಕಳಿಸನ್ ಅಂತಂದ್ರ ಬೆಳಗತನ ಸಂಸಾರ ಮಾಡ್ಬೇಕಂತ. ಮಧ್ಯಾಹ್ನ ಉಣ್ಣದ್ ಬಿಟ್ಟು ಮಧ್ಯರಾತ್ರಿ 12 ಉಣ್ಣಕತ್ತಂದ್ರೆ ನೀವೇನಂತೀರಿ, ಲೇತಮ್ಮ ದೇವ್ವ ಅಡ್ಡಾಡೋ ಸಮಯ, ಈಗ ಯಾಕೆ ಉಣ್ಣಕತ್ತೀರಿ ಅಂತಿರಲ್ಲ. ಉಣ್ಣಾಕೊಂದು ಸಮಯದ, ನಿದ್ದಿಗೊಂದು ಸಮಯದ, ಹಾಗೆ ಸಂಸಾರ ಮಾಡಕ್ಕೊಂದು ಸಮಯದ. ಬೆಳ್ಳತನ ಭೋಗವ ಮಾಡು, ಬೆಳಗಾ ಮುಂಜಾನೆ ಗುರು ಭಜನೆಯ ಮಾಡು. ನಿನ್ನ ಭೂಮಿ ಕಳಿಸನಲ್ಲ, ಯಥೋಚಿತ ಬರೀ ಮನುಷ್ಯ ಅಲ್ಲ, ಈ ಭೂಮಿಯ ಮೇಲೆ 84 ಲಕ್ಷ ಜೀವರಾಶಿಗಳದಾವ. 84 ಲಕ್ಷ ಜೀವರಾಶಿಯೊಳಗ 83,99,999 ಜೀವರಾಶಿ ಬಗ್ಗೆ ನಾವು ಯಾರು ಕೂಡ ವಿಚಾರ ಮಾಡುದಿಲ್ಲ. ಯಕೋಚಿತ ಒಂದು ಗುಬ್ಬಿ ಬೆಳಗ್ಗೆದ್ದಾಕ್ಷಣ ಹೇಳಬೇಕಾದ್ರೆ ಚಿವ 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 ಅಂತ ಹೇಳ್ತೈತಿ. ನಾವ ಎದ್ದು ಕೂಡ ಬರಲಿ ಬೇಡ ಕಾಪಿ ಬೇಡ ಕಾಪಿ ಬೇಡ ಕಾಪಿ. ವಿಚಾರ ಮಾಡ್ರಿ, ಒಂದು ಗುಬ್ಬಿಗೆ ಸಹಿತ ಗೊತ್ತೈತಿ ಭಗವಂತ ನನಗೆ ಒಂದ್ ದಿವಸ ಬದುಕೊಟ್ಟನಂದ್ರೆ ಅವನ್ನ ಸ್ಮರಣೆ ಮಾಡ್ಕೊಂತ ಹೇಳ್ಬೇಕಂತ ಹೇಳಿ ಗೊತ್ತೈತಲ್ಲ. ಹಂಗ ಜುಳು ಜುಳು ಹರಿಯುವಂತ ದಂಡಿನಿ ಮಹರ್ಷಿ ಗುಡಿಸಲದ ಮುಂದೆ, ಕುಟಿಯಳ ಮುಂದೆ 100 ವಿದ್ಯಾರ್ಥಿಗಳು ಬೇಕಾದ್ರೆ ಬಂದು ವಸ್ತಿ ಮಾಡಿದ. ಹೊತ್ತು ಮುಗಿದಲ್ಲಿ ವಸ್ತಿಯೇ ಮಾಡುವಂತ ತಿಳ್ಕೊಂಡು ಹೇಳಿದಾಗ ಹೊತ್ತು ಮುಗಿದ ಬಂದು ದಂಡಿನಿ ಮಹರ್ಷಿಯ ಗುಡಿಸಲದೊಳಗ ವಸ್ತಿ ಮಾಡಿದಾಗ ದಂಡಿನಿ ಮಹರ್ಷಿ ಕೇಳಿದ, ಬಾತಮ್ಮ ಹೆಂಗ ಶರಣಬಸವ ತಾತ್ನವರ ಪರಂಪರೆಯನ್ನು ರೇವಣಸಿದ್ದೆ ತಾತ್ನವ್ರು ಇರ್ಬೋದು, ಗವಿಸಿದ್ದೇಶ್ವರ ತಾತ್ನವ್ರು ಇರ್ಬೋದು, ಪದ್ಮಾಕ್ಷರಿ ತಾತ್ನವ್ರು ಇರ್ಬೋದು, ಬಂದವರಿಗೆಲ್ಲ ಕೂಡ ಮೊದಲು ಬರ್ಯಪ್ಪ, ಕೂಡ್ರಿಪ್ಪ, ಪ್ರಸಾದ ಮಾಡ್ರಪ್ಪ, ಯಾವ್ರಪ್ಪ ಅಂತ ಹೆಂಗೆ ಕೇಳ್ತಾರ. ದಂಡಿನಿ ಮಹರ್ಷಿ ಅಂದ, ಬಾಬಾ ಉಳ್ಕೋ, ಯಾವ ನಾನೊಬ್ಬ ದೊಡ್ಡ ರಾಜನಿದ್ದೇನೆ. ಏನು ನಿನ್ನ ಹೆಸರು? ಅಲೆಕ್ಸಾಂಡರ್. ಇಲ್ಲಿಗೆ ಎದಕ್ಕೆ ಬಂದೀಯ? ಇಡೀ ವಿಶ್ವವನ್ನೇ ಗೆದ್ದೀನಿ. ಇದು ಒಂದು ಭಾರತ ದೇಶವನ್ನು ಗೆದ್ದು ಬಿಟ್ಟು ಇಡೀ ವಿಶ್ವಕ್ಕೆ ನಾನೇ ರಾಜ, ನಾನೇ ಒಡೆಯ, ನನ್ನ ಬಿಟ್ಟರೆ ಇನ್ನೊಬ್ರು ಯಾರು ಇಲ್ಲ ಅಂದ. ನಗಕತ್ರಂತ ದಂಡಿನಿ ಮಹರ್ಷಿ. ಹೌದು ನೆನಪು. ಸರಿ, ಇಲ್ಲಿ ಯಾಕೆ ಬಂದೀಯ? ವಿದ್ಯಾಡಕ್ ಬಂದೀನಿ. ವಿದ್ಯಾಡಿ ಭಾರತ ದೇಶವನ್ನು ಗೆದ್ದು ಬಿಟ್ರೆ ಜಗತ್ತಿಗೆ ಒಡೆಯ ನಾನು. ದಂಡಿನಿ ಮಹರ್ಷಿ ಅಂದ, ಏನೇನು ಗೆದ್ದೀಯ? ಎತ್ತಬೇಕಟ್ಟ ವಜ್ರ, ವೈಡೂರ್ಯ, ಮುತ್ತು, ರತ್ನ, ಬೆಳ್ಳಿ, ಬಂಗಾರ ಮನಸ್ಸು ಮಾಡಿದ್ರೆ ಇಡೀ ಜಗತ್ತನ್ನೇ ವಜ್ರ ವೈಡೂರು ತೂಕಬಲ್ಲೆ. ಎಷ್ಟೆಲ್ಲಾ ಸಂಪತ್ತು ಗಳಿಸೀನಿ. ಹೌದೇನ? ಬಾ ಸಂಪತ್ತು ಗಳಿಸೀನಿ, ಜಗತ್ತ ಸಂಪತ್ತು ಗಳಿಸೀನಿ. ನನ್ನಷ್ಟು ಸಂಪತ್ತು ಯಾರು ಗಳಿಸಿಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ದಂಡಿನಿ ಮಹರ್ಷಿ ಅಂದ, ಎಷ್ಟು ಅದ್ಭುತ ಹೇಳ್ತಾನಂತಂದ್ರೆ, ತಮ್ಮ ಮರುಭೂಮಿಯೊಳಗ ನೀರು ಸಹಿತ ಸಿಗುವುದಿಲ್ಲ. ಮರುಭೂಮಿಯೊಳಗ ಒಂಟಿ ಬಾಳ. ಎಲ್ಲಾದ್ರೂ ಒಂಟಿ ಮೇಲೆ ಪ್ರಯಾಣ ಮಾಡ್ಬೇಕನ್ನಾಗಿತ್ತಂದ್ರ ಮೊದಲ ಒಂಟಿಗೆ ಉಪ್ಪು ತಿನ್ನಿಸ್ತಾರ. ಉಪ್ಪು ತಿನ್ನಿಸಿರಂದ್ರ ನೀರು ಅದು 10 ಪಟ್ಟು ಕುಡಿತೈತಂತ.
ಒಂದು ಸಾರಿ ಒಂಟಿ ನೀರು ಕುಡಿತಂದ್ರೆ 5 ವಾರಗಟ್ಲೆ ನೀರು ಕುಡಿದಲ್ಲ, ನೀರನ್ನ ಸ್ಟಾಕ್ ಹಾಕೊಂಡೈತೆ ಹೊಟ್ಟೆ. ಮರುಭೂಮಿಯೊಳಗೆ ನೀರು ಸಿಗೋದು ಬಹಳ ಕಷ್ಟ. ದಂಡಿನಿ ಮಹರ್ಷಿ ಅಂದ್ರು, ಭಾರತ ದೇಶದೊಳಗೆ ಬಿದ್ದಾಡಕ ಬಂದಿಯ ಮರುಭೂಮಿ ಪ್ರದೇಶ, ಮರುಭೂಮಿಯೊಳಗ ಬಿದ್ದವನ ಆಡ್ಲಕತ್ತೀಯ ಅಂತಂದ್ರ ನಿನಗ ಬಾಯಾರಿಕೆ ಆಗ್ಯದ, ಬಾಯಾರಿಕೆ ಅಂತ ಸಮಯದೊಳಗ ಏನ್ ಮಾಡ್ತೀಯ ಅಂತ ಕೇಳಿದ ದಂಡಿನಿ ಮಹರ್ಷಿ. ಅಲೆಕ್ಸಾಂಡರ್ ಅಂತ ನೀರು ಹುಡುಕೊಂಡು ಹೋಗ್ತೀನಿ. ಅಲ್ವೋ ಮರುಭೂಮಿ ಅದ, ಮರುಭೂಮಿಯಾಗ ನೀರ ಸಿಗಂಗಿಲ್ಲ, ಎಲ್ಲಿ ಕುಡಿತೀಯ, ಎಲ್ಲಿ ಸಿಗ್ತಾರೆ ಅಂತ ಹುಡುಕೊಂಡು ಹೋಗ್ತೀನಿ. ಮರುಭೂಮಿ ನೀರಾಗಿಲ್ಲತ್ತಮ್ಮ, ಏನ್ ಮಾಡ್ತೀಯ? ಅನಿವಾರ್ಯ. ಅಕಸ್ಮಾತ್ತಾಗಿ ಯಾರಾದ್ರೂ ಸಣ್ಣ ಹುಡುಗ ಒಂದು ಲೋಟದೊಳಗ ನೀರು ತಗೊಂಡು ಬಂದ್ರೆ ಏನ್ ಮಾಡ್ತೀಯ? ಅಲೆಕ್ಸಾಂಡರ್ ಅಂದ, ಸಾಯುವಂತ ಮನುಷ್ಯ ಊಟ ಇರ್ಲಾರ್ದಂಗ 3 ದಿವಸ ಬದುಕಬಹುದಂತ, ನೀರು ಇರ್ಲಾರ್ದಂಗ 1 ದಿವಸ ಬದುಕಬಹುದಂತ, ಹುಷಾರ್ ಇರ್ಲಾರ್ದಂಗ 1 ಸೆಕೆಂಡ್ ಬದುಕಕ್ ಆಗೋದಿಲ್ಲ. ಆದ್ರೂ ದಾಹ ತೀರ್ಸಕ ನೀರು ಬೇಕಾ? ಆ ಹುಡುಗ ಒಂದು ಲೋಟ ನೀರು ತಗೊಂಡು ಬಂದಾರ, ನಾ ಏನು ಗಳಿಸಿಲ್ಲ, ಸಾಯುವಂತ ನನ್ನನ್ನ ಬದುಕಿಸನಂತಂದ್ರ ನಾ ಏನು ಗಳಿಸಿನಿ, ಗಳಿಸಿದ್ರೊಳಗ ಅರ್ಧ ಸಂಪತ್ತ ಆ ಹುಡುಗ ಬಿಟ್ಟು ಕೊಡ್ತೀನಿ ಅಂತ ಅಲೆಕ್ಸಾಂಡರ್. ದಂಡಿನಿ ಮಹರ್ಷಿ ಅಂದ, ಸರಿ ಹಾಗಾದ್ರೆ ಹೊಟ್ಟೆ ಸಿಕ್ಕಂದ್ರೆ ಏನ್ ಮಾಡ್ತೇವೆ, ಮರುಭೂಮಿ ಮ್ಯಾಗ ಅನ್ನ ಸಿಗಂಗಿಲ್ಲಪ್ಪ, ಯಾರಾದ್ರೂ ಬುದ್ಧಿ ತಗೊಂಡು ಬಂದ್ರು ಅಂತಂದ್ರೆ ಏನ್ ಮಾಡ್ತೀವಿ ಅಂದಾಗ ದಂಡಿನಿ ಮಹರ್ಷಿ ಅಂದ, ಈ ಮಾತನ್ನ ಕೇಳಿದಾಗ ಅಲೆಕ್ಸಾಂಡರ್ ಹೇಳ್ತಾನೆ, ಇನ್ನು ಏನು ಅರ್ಧ ಸಂಪತ್ತಿತ್ತಲ್ಲ ಅದು ಅರ್ಧ ಸಂಪತ್ತ ಆ ಹುಡುಗ ಕೊಡ್ತೀನಿ. ಯಾಕ? ಮನುಷ್ಯಾಗ ಬದುಕಾಕ ಬೇಕಾಗಿರೋದು ಏನು ಅಂತಂದ್ರ 1 ಲೋಟ ನೀರ, 1 ತುತ್ತ ಅನ್ನ. ಶರೀ ಸಂಪತ್ತು, ಬೆಳ್ಳಿ ಬಂಗಾರ ವಜ್ರ ಒಯ್ದು ಗಳಿಸಿ ಬಂದ್ರ ತಿನ್ನಕ್ಕಾಗುದಿಲ್ಲ. ಹೊಟ್ಟೆಗೆ ತಿನ್ನೋದ ಅನ್ನನ, ಹೊಟ್ಟೆಗೆ ಕುಡಿದು 1 ಲೋಟ ನೀರ. ಸಾಯುವಂತ ನನ್ನನ್ನ ಬದುಕಸಕ್ಕ ನೀರ ಅನ್ನ ಕೊಟ್ಟನಂದ್ರ ನಾ ಗಳಿಸಿದ ಸಂಪತ್ತೆಲ್ಲ ಆ ಹುಡುಗನಿಗೆ ಕೊಡ್ತೀನಿ ಅಂದಾಗ ದಂಡಿನಿ ಮಹರ್ಷಿ ಅಂದ, ಇಲ್ಲಿ ತನಕ ಇಡೀ ಜಗತ್ತನ್ನೇ ಗೆದ್ದಂತ ನೀನು ಭಾರತ ದೇಶವನ್ನು ಗೆಲ್ಲಾಕ ಬಂದೀಯ, ವಿಚಾರ ಮಾಡೋದು ಅಲೆಕ್ಸಾಂಡ್ರ. ಇಡೀ ಜಗತ್ತನ್ನೇ ಗೆದ್ದಂತ ನೀನು ಭಾರತ ದೇಶ ಗೆಲ್ಲಾಕ ಬಂದಿ ಅಂತಂದ್ರ ಇಲ್ಲಿ ತನಕ ಗಳಿಸಿದ ಸಂಪತ್ತೆಲ್ಲ ನಿಂದ ಏನೈತಲ್ಲ 1 ಲೋಟ ನೀರ, 1 ತುತ್ತ ಅನ್ನಕ್ಕೆ ಮುಗಿದು ಹೋತ. ನೆನಪಿರ್ಲಿ, ನನ್ನ ಭಾರತ ದೇಶದೊಳಗ ಗಂಗಾ ಇರಬಹುದು, ಯಮುನಾ ಇರಬಹುದು, ಸರಸ್ವತಿ ಇರಬಹುದು, ಗೋದಾವರಿ ಇರಬಹುದು, ಕಾವೇರಿ ಇರಬಹುದು, 1 ಲೋಟ ಅಲ್ಲ, ಸಾವಿರ ಸಾಕನ್ನೋ ನೀರಲ್ಲಿ ಹರಿದೈತಂತಂದ್ರ ಸಾಯುವಂತ ಮನುಷ್ಯನಿಗೆ ಅನ್ನವನ್ನು ಕೊಡ್ತಕ್ಕಂಥ ಭೂತಾಯಿ ಇದ್ದಾಳಂತಂದ್ರ ಇನ್ನು ಇದಕ್ಕಿನ ದೊಡ್ಡದೇನಾಯ್ತು ಅಲೆಕ್ಸಾಂಡರ್ ಅಂದಾಗ ಯಾವ ದೇಶವನ್ನ ಗೆಲ್ಲಬೇಕಂತ ಬಂದಾನೆ ಆ ಮಹಾತ್ಮನ ವಾಣಿಯಿಂದ ಜ್ಞಾನೋದಯ ಆಗತ್ತಂತ ಅಲೆಕ್ಸಾಂಡರ್ನಿಗೆ. ಅದಕ್ಕ ಗುರುಗಳಾಗಿರ್ತಕ್ಕಂಥ ಅರಿಸ್ಟಾಟಲ್ ಅವರು ಹೇಳಿದ್ರು, ಅಲ್ಲಿಂದ ಒಬ್ಬ ಮಹಾತ್ಮನನ್ನ ಕರ್ಕೊಂಡು ಬಾ. ಸರಿ ತಿಳ್ಕೊಂಡು ಕರ್ಕೊಂಡು ಹೋಗ್ಬಂದಂತ ಸಮಯದೊಳಗ ಅಲೆಕ್ಸಾಂಡರ್ಗೆ ಹೇಳಿದ್ರು ದಂಡಿನಿ ಮಹರ್ಷಿ, ನಮಗಿದೇ ದೇಶ ಬಹಳ ಸುತ್ತೈತಮ್ಮ ಅಂತ ತಿಳ್ಕೊಂಡು. ಆಶ್ಚರ್ಯ ಏನು ಅಂತಂದ್ರ ಅಂತಿಮ ಸಮಯದೊಳಗ ಅಲೆಕ್ಸಾಂಡರ್ ತನ್ನ ಮಂತ್ರಿ ಹೇಳ್ತಾನಂತೆ 3 ಮಾತನ್ನ. ನೋಡು ಮಹಾಮಂತ್ರಿ, ದೇಹದೊಳಗಿರ್ತಕ್ಕಂಥ ಜೀವಾತ್ಮ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಇದು ನೀರಿನಾಗ ಇಟ್ಟಂತ ಗುಳಿದ್ದಂಗ, ಗಾಳಿಗಿಟ್ಟ ದೀಪ ಇದ್ದಂಗ, ಈಗ ಇಟ್ಟಂದ್ರ ಇನ್ನೊಂದು ಕ್ಷಣಕ್ಕೆ ಇರಂಗಿಲ್ಲ. ಕಾರಣ ನಿನಗ ನನ್ನ 3 ಮಾತದವ ನಡೆಸಿಕೊಡ್ಬೇಕಂತ. ಏನ್? ದೇಹದೊಳಗಿರ್ತಕ್ಕಂಥ ಜೀವಾತ್ಮ ಹೋತು ಅಂತಂದ್ರ ನನ್ನ 2 ಕೈಯನ್ನ ಹೊರಗೆ ಹಾಕಬೇಕ. ನನ್ನನ್ನ ಯಾರು ಹೊರಬೇಕು ಅಂತಂದ್ರ ಇಡೀ ಜಗತ್ತಿಗೆ ಹೌದ ಇವರಂತ ವೈದ್ಯರೇ ಯಾರು ಇಲ್ಲ, ಇವರಂತ ಡಾಕ್ಟರೇ ಇಲ್ಲ, ಹೌದಂತಕ್ಕಂಥ 4 ಮಂದಿ ಪ್ರಸಿದ್ಧ ವೈದ್ಯರು ನನ್ನನ್ನು ಹೊರಬೇಕ. ಮಿಗಿಲಾಗಿ ನಾ ಏನು ಗಳಿಸಿದ ಮುತ್ತು ರತ್ನ ವಜ್ರ ವೈಡೂರ್ಯವನ್ನ ನನ್ನ ಹೆಣದ ಮೇಲೆ ತುರ್ಕೊಂತ ಹೋಗ್ಬೇಕ. ಮಹಾಮಂತ್ರಿ ಬಹಳ ಆಶ್ಚರ್ಯ ಆಯ್ತು. ಯಾಕೆ ಮಾತು ಹೇಳಿದ ಮಹರ್ಷಿ ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಅಂತೂ ಇಂತೂ 1 ದಿವಸ ಅಲೆಕ್ಸಾಂಡರ್ ಸತ್ತೇ ಬಿಟ್ಟ. ಜಗತ್ತಿಗೆ ಹೌದಂತಕ್ಕಂಥ ಪ್ರಸಿದ್ಧ ವೈದ್ಯರು ಬಂದರು. 4 ಮಂದಿ ಹೊತ್ಕೊಂಡ್ರು, ಹಿಂಗ ತೂರ್ಕೊಂತ ಹೊಂಟ್ರು, ಕೈ ಹೊರಗಿಟ್ಟಿದ್ದ. ಮಹಾಮಂತ್ರಿ ವಿಚಾರವನ್ನು ಮಾಡ್ತಾ ಬರ್ಬೇಕಾದ್ರ ದೂರದೊಳಗೆ ಒಬ್ಬ ಕಾರ್ಯದರ್ಶಿರ್ತಕ್ಕಂಥ ಸಂತ ನಿಂತಿದ್ದ. ಹೋಗಿ ಕೇಳ್ತಾನಂತೆ ಸಂತನಿಗೆ, ಯಾಕೆ ಅಲೆಕ್ಸಾಂಡರ್ ಈ ಮಾತನ್ನು ಹೇಳಿದಂದಾಗ ನಮ್ಮ ಭಾರತ ದೇಶದ ಸಂತ ಹೇಳ್ತಾನೆ, ಹೌದಂತ ತಿಳ್ಕೊಂಡು ವಿಶ್ವವನ್ನೇ ಗೆದ್ದಂತ ಅಲೆಕ್ಸಾಂಡರ್ ಹೋಗಬೇಕಾದ್ರೆ ಏನೂ ಒಯ್ಲಿಲ್ಲ. ಯಾಕ? ಖಾಲಿ ಹಾತ್ ಮೇ ಆಯೇಗ, ಖಾಲಿ ಹಾತ್ ಮೇ ಜಾಯೇಗ.
ಬರಬೇಕಾದ್ರೂ ಕೂಡ ತಾಯಿಯ ಗರ್ಭದಲ್ಲಿ ಬರಬೇಕಾದ್ರೆ ಕರ ಜೋಡಿಸಿ ಬಂದೀವಿ, ಕೈ ಬಿಚ್ಕೊಂಡು ಬಂದಿಲ್ಲ, ಕೈ ಮುಚ್ಕೊಂಡು ಬಂದೀವಿ, ಖಾಲಿ ಕೈಲೇ ಬಂದೀವಿ. ಹೋಗ್ಬೇಕಾದ್ರೂ ಕೂಡ ಖಾಲಿ ಕೈಲೇ ಹೋಗ್ತೀವಿ. ಯಾಕ? ಹೌದು ತಿಳ್ಕೊಂಡು ಜಗತ್ತನ್ನ ಗೆದ್ದಂತ ಅಲೆಕ್ಸಾಂಡರ್ ಸಹಿತ ಏನೂ ಒಯ್ಯಿಲ್ಲ ಎನ್ನುವಂತ ಸಂದೇಶ ಜಗತ್ತಿಗೆ ಗೊತ್ತಾಗ್ಲಿ ಅಂತ ಹೇಳಿ ಹೋಗುತ್ತಿಹದು ಕಾಯ ವ್ಯರ್ಥ, ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತಿಹದು ಕಾಯ ವ್ಯರ್ಥ, ಹೋಗುತ್ತಿಹದು ಕಾಯ ವ್ಯರ್ಥ, ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತಿಹದು ಕಾಯ ವ್ಯರ್ಥ, ಹೋಗುತ್ತಿಹದು ಕಾಯ ವ್ಯರ್ಥ, ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಬದುಕೇನು ಮಾಡಿರಿ ಸೊಳ್ಳೆ ಒಬ್ಬಾಗಿ ಎಲ್ಲರೂ ಶಿವಚಿ ಮಾಡಿ. ಬದುಕೇನು ಮಾಡಿರಿ ಸೊಳ್ಳೆ ಒಬ್ಬಾಗಿ ಎಲ್ಲರೂ ಶಿವಚಿ ಮಾಡಿ. ಅದಕ್ಕೆ ಕೇಳುವ ಯಾರಲ್ಲಿ, ಅದಕ್ಕೆ ಕೇಳುವ ಯಾರಲ್ಲಿ ಏಳು ಜನ್ಮಾಂತರ ದಿನವೋ ಹಿಂಗ ಹೇಳದೆ ಹೋದವೋ ನಿನಗಿಲ್ಲ ನಿನವೋ. ಏಳು ಜನ್ಮಾಂತರ ದಿನವೋ ತಗರಿ ಬಲಿ ನಿಗಮ ಪಕ್ಕಮರಿ, ತಗರಿ ಬಲಿ ನಿಗಮ ಪಕ್ಕಮರಿ. ಏಳು ಜನ್ಮಾಂತರ ದಿನವೋ ಹಿಂಗ ಹೇಳದೆ ಹೋದವೋ ನಿನಗಿಲ್ಲ ನಿನವೋ.
ಕಾಯ ವ್ಯರ್ಥ, ಇದರ ಲಾಭವ ತಿಳಿದವನೇ ಯೋಗಿ ಸಮರ್ಥ. ಕಾಯದ ಬಗ್ಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಲೆಕ್ಸಾಂಡರ. ಹೋಗುವಂತ ಸಂದರ್ಭದೊಳಗ ಅವಾಗ ಮಹಾಋಷಿ ಅಂದ, ಬರೇ ಕೈಲೆ ಬಂದಾನಪ್ಪ, ಬರೇ ಕೈಲೆ ಹೊಂಟನ, ಅದಕ್ಕೆ ಹೊರಗಿಡುವ ಅಂತ ಹೇಳ್ಯಾರ. ಸರಿ, ಹಾಗಾದ್ರೆ ಗಳಿಸಿರುವಂತ ವಜ್ರ ವೈಡೂರ್ಯವನ್ನ ಹೆಣದ ಮೇಲೆ ಹಾಕೊಂತ ಹೋಗುವಂತ ಹೇಳ್ಯಾನ. ಅದರ ಉದ್ದೇಶ ಏನಂತಂದ್ರ, ಏನ್ ಗಳಿಸಿಟ್ರು ಕೂಡ ಎಲ್ಲವೂ ಕೂಡ ಒಂದ್ ದಿವಸ ಇಲ್ಲೇ ಬಿಟ್ಟು ಹೋಗುವುದ. ಹೌದಂತಕ್ಕಂಥ ರಾಜ ಮಹಾರಾಜರು ಆಳ್ಯದಂದ್ರು ಕೂಡ ಎಲ್ಲರೂ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಯಾರ ವಿನಃ ಯಾರು ಒಂದು ತುಂಡು ಮಣ್ಣು ಸಹಿತ ತಗೊಂಡು ಹೋಗಿಲ್ಲ. ಶರೀರದೊಳಗಿರ್ತಕ್ಕಂಥ ಜೀವಾತ್ಮ ಯಾವಾಗ ಹೋಗುತ್ತೋ ಯಾವಾಗಿರುತ್ತೋ ಗೊತ್ತಿಲ್ಲ. ಜೀವಾತ್ಮ ಹೋದಂತ ಸಮಯದೊಳಗ ಆಶ್ಚರ್ಯ ಏನು ಅಂತಂದ್ರ, ಯಾರಾದ್ರೂ ನಮ್ಮ ಯಾರು ನಮ್ಗೆ ಆತ್ಮೀಯ ಮನುಷ್ಯ ಆತ್ಮೀಯ ಬಹಳ ಪ್ರೀತಿಯಿಂದ ಬಂದು ಮಾತಾಡಕತ್ತ ಅಂತಂದ್ರ ಹೆಗಲ ಮೇಲೆ ಕೈ ಹಾಕಿನಂದ್ರ ಕೈ ತೆಗಿತೀವಿ. ನನ್ನ ಹೆಗಲ ಕೈ ಹಾಕ್ತೀಯ ಮಗನಂತ ಹೇಳಿ ಅಲ್ಲ. ಹೋದಂತ ಸಮಯದೊಳಗೆ ಯಾರು ಬರಂಗಿಲ್ಲ. ಹಂಗ ಅಕಸ್ಮಾತ್ ಯಾರ ಅನ್ನೋರು ಮುಂದೆ ಹಿಂಗ್ ಮಾತಾಡ್ಬಿಟ್ರಿ, ತಮ್ಮ ನೀ ಬಹಳ ಗಳಿಸಿಯ, ಬಹಳ ದೊಡ್ಡ ಶ್ರೀಮಂತ ಇದೀಯ, ಒಂದು ಸಮಯದಲ್ಲಿ ಇಬ್ರು ಕೂಡ ಆಡಿದವರು, ಇವತ್ತು ಚಲೋ ಶ್ರೀಮಂತ ಆಗಿಯ, ಆಗ ಒಂದು ನೆನಪಿಲ್ಲ, ಎಷ್ಟೇ ಶ್ರೀತನ ಇದ್ರು ಕೂಡ ಕೊನೆಗೆ ಎಲ್ಲರೂ ಹೋಗೋದು 6 ಅಡಿ 3 ಅಡಿ ಜಾಗದ ಅಂದ್ಬಿಟ್ರೆ ನಿಮ್ಗೆ ವಾಟಿನ ಸನಿಕ್ ಬರಂಗಿಲ್ಲ. ಯಾಕ? ಎಲ್ಲರೂ ಕೊನೆಯದಾಗಿ ಹೋಗೋದು ಅದೇ ಮನೆಗೆ. ಹೌದು ಅಂತ ತಿಳ್ಕೊಂಡು ಕೋಟಿ ಕೋಟಿ ಖರ್ಚು ಮಾಡಿ ದೊಡ್ಡ ಮನೆ ಕಟ್ಟಿಸಿವಂದ್ರು ಕೂಡ ನಮಗಾಗಿ ಇರುವುದು ಒಂದೇ ಒಂದು ಮನಿ. ಅದು ಎಷ್ಟು ಸೈಟು ಅಂತಂದ್ರೆ 30-40 ಸೈಟ್ ಅಲ್ಲ, ಓನ್ಲಿ 6 ಅಡಿ 3 ಅಡಿ ಅಟ್ಟ ನಮ್ಮ ಸೈಟ್. ಹೋಗಿ 6 ಅಡಿ 3 ಅಡಿ ಸೈಟ್ ನಮ್ಮದಂತೀರ, ಅದು ನಮ್ಮದಲ್ಲ. ಅದ್ರ ಒಂದು ಕಿರುಗು ನಿಂತ ಮಾಡಿಟ್ರೋಡ್ರಿ, ಅಟ್ಟ ನಮ್ಮ ಸೈಟ್. ಅಟ್ಟ ಸೈಟ್ ಸಲುವಾಗಿ ಎಟ್ಟೆಲ್ಲ ಪಡ್ತಾರ ಏನೂ ಒಯ್ಲಿಲ್ಲ ಅಂತಕ್ಕಂಥ ಸಂದೇಶ ಗೊತ್ತಾಗಲಿದೆ. ಸರಿ, ಹಾಗಾದ್ರೆ ಈ ಜಗತ್ತಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ವೈದ್ಯರೆಲ್ಲರೂ ಕೂಡ ನನ್ನನ್ನು ಹೊರಬೇಕು ಅಂತ ಹೇಳಿದ. ಯಾಕಂತ ಕೇಳಿದಾಗ ಅವಾಗ ಸಂತ ಹೇಳ್ತಾನೆ, ಹೌದಂತಕ್ಕಂಥ ಎಂತ ವೈದ್ಯರದರಂದ್ರು ಕೂಡ ಅವನ ಕರೆ ಬಂದಾಗ ಯಾವ ವೈದ್ಯನ ಔಷಧ ಕೂಡ ಏನು ಮಾಡಕ್ ಆಗುದಿಲ್ಲಪ್ಪ. ಅವನ್ ಮುಂದೆ ಇನ್ನೊಬ್ಬ ವೈದ್ಯ ಯಾರಂತ ಗೊತ್ತಾಗ್ಬೇಕಂತ ತಿಳ್ಕೊಂಡು ಕರೀತಾರಲ್ಲ, ಹಂಗ ಏನೂ ಒಯ್ಯಂಗಿಲ್ಲ, ಏನೂ ತಂದಿಲ್ಲ, ಹಂಗ ಬಂದಿವಿ, ಒಂದ್ ದಿವಸ ಹಂಗ ಹೋಗ್ಬಿಡ್ತೀವಿ. ಆದ್ರೆ ಅವ್ರಂತಾರ, ಹಂಗ ಬಂದು ಹಂಗ ಹೋಗಕ್ಕ ಬಂದಿಲ್ಲ ತಮ್ಮ ಈ ಶರೀರ. ಭೂತಾಯಿಯ ಮಡಿಲೊಳಗ 2 ಕಾಳು ಜೋಳ ಆಗಿರ್ಲಿ, ಗೋಧಿ ಆಗಿರ್ಲಿ, ಭತ್ತ ಆಗಿರ್ಲಿ, ಕಡ್ಲಿ ಆಗಿರ್ಲಿ, ಶೇಂಗಾ ಆಗಿರ್ಲಿ, ಏನ ಬಿತ್ರಿ, 2 ಕಾಳು ಬಿತ್ತಿದ್ರಂದ್ರ 1000 ಕಾಳು ಕೊಡುವಂಥದ್ದು ಭೂತಾಯಿ ಕರ್ತವ್ಯ. ನಿಮ್ಮ ಮನೆ ಮುಂದೆ ಒಂದು ಎಳ್ನೀರಿನ ಗಿಡ ಬೆಳೆಸಿದ್ರಿ ಅಂತಂದ್ರ 10 ಎಳ್ನೀರು ಕೊಡ್ತದ. ನಿಮ್ ಮನೆ ಮುಂದೆ ಒಂದು ಬೇವಿನ ಗಿಡ ಬೆಳೆಸಿದ್ರಿ ಅಂತಂದ್ರ ಬ್ಯಾಸಗಿ ದಿವಸಕ್ಕ ಬೇವಿನ ಮರ ತಂಪನ್ನು ಹಂಗ ನೀವು ನೆಳ ಪಡೆದಿದ್ರು ಕೂಡ ಇನ್ನೊಬ್ರು ಯಾರಾದ್ರೂ ಕೂಡ ಬ್ಯಾಸಿಗೆ ಸಮಯದೊಳಗ ಆ ಗಿಡ ಬಿಡಕ್ ಹೋಗಿ ನಿಂತ್ಕೊಂಡು ಅಂದ್ರೆ ಯಾ ಪುಣ್ಯಾತ್ಮ ಗಿಡ ಬೆಳೆಸಲ್ಲ, ಯಾರು ನೀರ್ ಹಾಕಿ ಅಂತ ತಿಳ್ಕೊಂಡು ನೆನೆಸ್ಬಿಟ್ರೆ ಸಾಕ, ನಿನ್ನ ಜೀವನಕ್ಕೊಂದು ಬೆಲೆ ಅಂತ ಕರೀತಾರಲ್ಲ. ವಿಚಾರ ಮಾಡ್ರಿ, ಹೆಂಗ ತಮ್ಮ ಕರ್ತವ್ಯವನ್ನ ಕಾಯಕವನ್ನ ಮಾಡ್ತಾವ, ಹಂಗ ನೀನು ಕೂಡ ಭೂಮಿಗೆ ಬಂದಿ ಅಂದ್ರೆ ಏನಾದ್ರೂ ಒಂದು ಗುರುತು ಕೊಟ್ಕೋಬೇಕಂತ. ನಿನ್ನದು ಎನ್ನುವಂತ ಒಂದು ಗುರುತ ಅದು ಯಾವುದು ಅಂತಂದ್ರ 4 ಜನಗಳು ನಿನ್ನ ಹೊಗಳುವಂಗಿರ್ಬೇಕು ವಿನಃ 4 ಜನಗಳು ನಿನ್ನ ಹೊಗಳುವಂಗಿರಬಾರ್ದು ಅಂತ. 4 ಮಂದಿ ನಾಲಿಯಾಗಿರ್ಬೇಕಂತ, 4 ಮಂದಿ ಹಲ್ಲಾಗಿರಬಾರ್ದ ಅಂದ್ರೆ ಹಿಂದಿನ ಇರೋದಂತ ನೋಡ್ರಿ. ಸುಮ್ಮನೆ ಅಂತಿಲ್ಲ ಹಂಗೆ ಮುಂದೆ ಹೊಗಳ್ತಿರ್ತಾರ, ಹಿಂದೆ ಬೈತಿರ್ತಾರ. ಬಿಟ್ಟು ಚಲೋ ಆತಾಡ್ರಿ, ಉಳಿದ ದಂಡಗಿರೋ ಒಂದು ಬಿಟ್ರ ಏನು ಉಪಯೋಗ ಅಂತೀವಿ. ಸುಮ್ಮನೆ ಹಂಗ ಬಂದು ಹಂಗ ಹೋದ್ರೆ ಏನೂ ಇಲ್ಲ. ಕಾರಣ ಕಣ್ಣಿಲ್ಲದೆ ಇರ್ತಕ್ಕಂಥ ಪೂಜ್ಯ ಪುಟ್ಟರಾಜ ಗುರುವರ್ಯರು, ನಾವ್ ಎಷ್ಟೋ ಮಂದಿ ಮನೆಯೊಳಗಿರ್ತಕ್ಕಂಥ 10 ಮಂದಿನ ಜೋಪಾನ ಮಾಡ್ಬೇಕಾದ್ರೆ ಮನೆಯೊಳಗ 10 ಮಂದಿ ಇದೀವಿ ಅಂತಂದ್ರ ದುಡಿಯ ಒಬ್ಬವ ಕುಂತು ತಿನ್ನರ 9 ಮಂದಿ ಆದಿವಿ ಅಂತಂದ್ರ ಮನೆಗಿದ್ದಾರೆ ಏನಂತಾರ, ಏನ್ರಿ ಏನ್ ಮಾಡ್ಬೇಕ, ದುಡಿಯವ ಒಬ್ಬ ಕುಂತು ತಿನ್ನರ 9 ಮಂದಿ ಆದ್ರ ಮನೆತನ ಹೆಂಗ ನಡಿಬೇಕ ಅಂತಾರ. ಒಬ್ಬ ಕೂತು ತಿಂದ್ರು ಚಿಂತರ 9 ಮಂದಿ ದುಡಿಯಾಕಂತಂದ್ರ ಆ ಮನೆಯ ಸ್ವರ್ಗ ಸುಖ ಇರ್ತಂತ ಕರೀತಾರಲ್ಲ. ನಮ್ಮಂತಹ ಸಾವಿರ ಕಣ್ಣಿದ್ದ ಕುರುಡರಿಗೆ, ಕಣ್ಣಿಲ್ಲಿರ್ತಕ್ಕಂಥ ಕುರುಡರಲ್ಲ. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಆಗಿನ ಸಮಯದೊಳಗ 7ನೇ ಮುಲ್ಕಿ ಪರೀಕ್ಷೆ ಫೇಲ್ ಆಗಲಿಲ್ಲ ಅಂತಂದಿದ್ರ
ಅಕಸ್ಮಾತ್ತಾಗಿ ನಮ್ಮ ಮನೆ ಮಕ್ಕಳು ಫಸ್ಟ್ ಇಯರ್ ಸೆಕೆಂಡ್ PUC SSLC 7th ಫೇಲ್ ಆದ್ರು ಅಂತಂದ್ರ ಮಕ್ಕಳ ಬೇಯದ ಹೊಡೆಯದ ಮಾಡ್ತೀವಿ. ಪುಣ್ಯಾತ್ಮ ನೆನಪಿರ್ಲಿ, ಯಾರ್ಯಾರ ಯೋಗ ಯಾರ್ಯಾರ ಹಣೆ ಬರ ಹೆಂಗೈತಿ ಯಾರ ಕಂಡ. ಅದ್ರಾಗ ಈಗಿನ ಮಕ್ಕಳಿಗೆ ಏನ್ ಹೇಳಂಗಿಲ್ರಿ, ಪಾಸರಾಲಿ ಫೇಲರಾಲಿ ಖುಷಿ ಪಡ್ಬೇಕ. ಫೇಲ್ ಆಗಿ ಅಂತ ತಿಳ್ಕೊಂಡು ಮಕ್ಕಳಿಗೆ ಏನಾರ ಬೇದಿ ಹೊಡೆದಂತ ಶೀಲವು ಬಾವೇ ಹಾರಿ ಬಿಡ್ತಾವ. ಇವತ್ತಿನ ದಿನಮಾನ ಪರಿಸ್ಥಿತಿ ಅವರು ಹಣೆ ಬರೋದಿರ್ತೈತಿ. ಆಗಿನ ಸಮಯದೊಳಗ 7ನೇ ಮುಲ್ಕಿ ಪರೀಕ್ಷೆ ಹಾನಗಲ್ಲ ಅಪ್ಪ ಪಾಸ್ ಆಗಿದ್ದ ಅಂತಂದ್ರ ವಿಚಾರ ಮಾಡ್ರಿ ಪುಣ್ಯಾತ್ಮರೇ, ಭವ್ಯವಾದ ಕಾವ್ಯ ಲೋಕವನ್ನ ಸೃಷ್ಟಿ ಮಾಡ್ತಕ್ಕಂಥ ಶಿವಯೋಗ ಮಂದಿರ ಕಾಣ್ತಿದ್ದಿಲ್ಲ. ಕಾಡಶೆಟ್ಟಿ ಹಳ್ಳಿ ಒಳಗ ಜನಿಸಿರುವಂತ ಕಣ್ಣಿಲ್ಲದೆ ಅಂಧರಾಗಿರ್ತಕ್ಕಂಥ ಗದುಗಾರ್ಯ ಗುರುಬಸವರನ್ನ ಗದುಗಿನ ವೀರೇಶ್ವರ ಪುಣ್ಯಾಶ್ರಮಕ ಪಂಚಾಕ್ಷರಿ ಗವಾಯತ ಕಾಣ್ತಿದ್ದಿಲ್ಲ. ದೇವರ ಹೊಸಪೇಟೆಯಲ್ಲಿ ಹುಟ್ಟಿರ್ತಕ್ಕಂಥ ಪುಟ್ಟಯ್ಯ ನನ್ನ ಕಾಣ್ತಿದ್ದಿಲ್ಲ. ಯಾಕ ನೆನಪಿರ್ಲಿ, ಒಂದು ಸಂದರ್ಭ ಹೇಳ್ತೀನಿ ನಿಮಗೆ, ಏನು ತಗೊಂಡು ಹೋಗುದಿಲ್ಲ. 4 ಮಂದಿಗೆ ಪ್ರೀತಿಯಿಂದ ಮಾತನಾಡೋದೈತಿ, 4 ಮಂದಿಗೆ ಒಳ್ಳೇದ ಬಯಸೋದೈತಿ, 4 ಮಂದಿಗೆ ಹಚ್ಕೊಂಡು ಹೋಗುದೈತಿ. ಒಂದು ಸಮಯದೊಳಗ ಹನಗಲ್ ಕುಮಾರ ಮಹಾಸ್ವಾಮಿಗಳವರು ಕಾಡಶೆಟ್ಟಿ ಹಳ್ಳಿಗೆ ಹೋಗಿರ್ತಾರೆ. ಕಾಡಶೆಟ್ಟಿ ಹಳ್ಳಿಗೆ ಹೋದಂತ ಸಂದರ್ಭದೊಳಗ ವಿಚಾರ ಮಾಡ್ತಾರೆ, ಯಾವಾಗ ಹಕ್ಕಲ ಬಸವೇಶ್ವರ ಜಾತ್ರೆಗೆ ಬಂದಂತ ಸಂದರ್ಭದೊಳಗ ಮನೆಯೊಳಗ ತಂದೆ ತಾಯಿಗಳು ಹೆಂಗಿರ್ತಾವ ಹಂಗ ಮಕ್ಕಳು ಇರ್ತಾವ ಅಂತ ನೋಡ್ರಿ. ಬಹಳ ಆಶ್ಚರ್ಯ ನೀವಂತೆ ತುಳಿ ಅಂತಂದ್ರ ಮನ್ಯಾಗ ಹೆಣ್ಣ ಹುಟ್ಟಿ ಗಂಡ ಹುಟ್ಟಿ, ಹೆಣ್ಮಕ್ಳು ಜಾಸ್ತಿ ಯಾರನ್ನ ಪ್ರೀತಿಸ್ತಾರೆ ಅಂತಂದ್ರ, ಹೆಣ್ಮಕ್ಳು ಜಾಸ್ತಿ ಯಾರನ್ನ ಹಚ್ಕೊಂತಾರೆ ಅಂತಂದ್ರ ತಂದಿ ಮೇಲೆ ಪ್ರೀತಿ ಬಾಳ ಮಕ್ಕಳು. ಹೆಣ್ಮಕ್ಳು ಗಂಡ ಮಕ್ಕಳು ತಾಯಿ ಮ್ಯಾಗ ಬಹಳ ಪ್ರೀತಿ. ಇದನ್ನ ಅಲ್ಲ, ಲೋಕರಿಗೆ ಎಲ್ಲರೂ ಕೂಡ ಕಾಣುವುದೇ. ಯಾಕ ಅಂತಂದ್ರ ಗಂಡ್ಮಕ್ಳು ತಾಯಿ ಪ್ರೀತಿ ಮಾಡ್ತಾರ, ಹೆಣ್ಮಕ್ಳು ತಂದೆ ಪ್ರೀತಿ ಮಾಡ್ತಾರ. ಎದ್ರ ಸಲುವಾಗಿ ಅಂತಂದ್ರ ಗಂಡ್ಮಕ್ಳಿಗೆ ಏನು ತಾಯಿ ಪ್ರೀತಿ ಮಾಡೋ ಉದ್ದೇಶ ಏನಂತಂದ್ರ, ಮುಂದೊಂದು ಸಮಯದೊಳಗ ನಾ ಬೆಳೆದು ದೊಡ್ಡವನಾಗಿ ನನಗ ಮಕ್ಕಳ ಮಡದಿಯನ್ನು ಅಂತ ಬಂದಾಗ ನನ್ನ ತಾಯಿ ಹೆಂಗ ಊಟ ಮಾಡಿಸ್ತಾಳ, ನನ್ನ ತಾಯಿ ಹೆಂಗ ನನ್ನ ಲಾಲನೆ ಪಾಲನೆ ಪೋಷಣೆ ಮಾಡ್ಯಾಳ, ನನ್ನ ತಾಯಿ ಹೆಂಗ ನನ್ನ ಏಳಿಗೆನ ಬಯಸ್ತಾಳ, ಹಂಗ ನನ್ನ ಹೆಂಡತಿ ನನ್ನ ಜೋಪಾನ ಮಾಡ್ಬೇಕಂತ ತಿಳ್ಕೊಂಡ ತಾಯಿ ಸ್ಥಾನದೊಳಗೆ ಮುಂದೆ ಬರುವಂತ ಹೆಂಡತಿರ್ಲಿ ಅಂತ ತಿಳ್ಕೊಂಡ ತಾಯಿ ಪ್ರೀತಿ ಮಾಡ್ತಾಳ. ಹೆಣ್ಮಕ್ಕಳ ತಂದೆ ಯಾಕೆ ಪ್ರೀತಿ ಮಾಡ್ತಾರಂತಂದ್ರ 1 ತಿಂಗಳಲ್ಲ, 2 ತಿಂಗಳಲ್ಲ, ವರ್ಷ ಅಲ್ಲ, 2 ವರ್ಷ ಅಲ್ಲ, 18-20 ವರ್ಷ ತಂದೆ ತಾಯಿ ರೆಪ್ಪಿಯನ್ನ ಕಣ್ಣು ಹೆಂಗ ಕಾಯ್ತಾವಲ್ಲ, ಕಣ್ಣು ಕಾದಂಗ ರೆಪ್ಪಿ ಕಾದಂಗ ಹಂಗ ನನ್ನ ಗಂಡನ ಕೂಡ ನನ್ನ ತಂದೆ ಸ್ಥಾನ ನಿಂತ್ಕೊಂಡು ನನ್ನ ಜೋಪಾನ ಮಾಡ್ಲಿ, ನನ್ನ ಆರೈಕೆ ಮಾಡ್ಲಿ, ನನ್ನ ಕಷ್ಟ ಸುಖ ದುಃಖದೊಳಗ ಪಾಲ್ಗೊಳ್ಳಿ ಅಂತ ತಿಳ್ಕೊಂಡ ತಂದೆ ಬಹಳ ಪ್ರೀತಿ ಮಾಡ್ತಾರೆ. ಆಶ್ಚರ್ಯ ಏನಂತಂದ್ರ ಮನಿ ಒಳಗ ಮಕ್ಳು ಹುಟ್ಟ್ಯಾರಂತಂದ್ರ ಒಂದು ತಾಯಿನಾರ ಹೊರಬೇಕ, ಇಲ್ಲ ತಂದೆನ ಹೊರಬೇಕ. ತಂದೆ ತಾಯಿ ಹೊರಲಿಲ್ಲ ಅಂದ್ಕೊಂಡು ನೀವು ಇಟ್ಟಿದ್ರಿ, ಇಲ್ಲ ಅವ್ರ ಅಜ್ಜನ ಹೊತ್ತಾನ ಅಂತಿರ್ತೀರಿ, ಅವ್ರ ಅಮ್ಮನ ಹೊತ್ತಾನ ಅಂತಿರ್ತೀರಿ. ಒಟ್ಟು ಯಾರು ಇಬ್ರ ಹೊರಕಬೇಕು, ಹೌದ್ರಿ? ಹೊರಕಬೇಕು. ಎಷ್ಟು ಮಜಾ ಅಂತೀರಿ ನೀವು? ಯಾರೋ ಒಂದ್ ಊರೊಳಗ ಹಿಂಗಿಬ್ರು ಗಂಡ ಹೆಂಡ್ತಿದ್ರಂತೆ. ಎಲ್ಲರೂ ಇಬ್ರ 4 ಮಂದಿ ಇರ್ತಾನ ಕೇಳಿದೆವು, 100 ಮಂದಿ ಇರ್ತಾನ. ನನ್ನ ಕತ್ತಿಗೆ ಬೇಕಾಗತ್ತೆ 2 ಗಂಡ ಹೆಂಡತಿ. ಅವ್ರು ಎಷ್ಟು ಮಜಾ ಇದ್ರು ಅಂತಂದ್ರ, ಹೆಂಡತಿ 6 ಫೂಟ್ ಇದ್ದಂತ, ಗಂಡ 3 ಫೂಟ್ ಇದ್ದಂತೆ. ಏನ್ರಿ? ಹೆಂಡತಿ 6 ಫೂಟ್ ಇದ್ದ, ಗಂಡ 3 ಫೂಟ್ ಇದ್ದ. ಅವ್ರಿಗೂ 2 ಮಕ್ಕಳು ಹುಟ್ಟಿದವ. ಅವು ಯಾವ ಗಂಡ ಹುಟ್ಟಿದವ, ಅವು ಗಂಡ ಯಾರು ಹುಟ್ಟಿದ್ವು ಅಂದ್ರ ಅವ್ರ ಅಪ್ಪನ ಹುಟ್ಟಿದ್ವು. ಅವನು ಯಾವ ಹುಟ್ಟಿದ್ದಿಲ್ಲ, ಅಪ್ಪನ ಹುಟ್ಟಿದ್ವು. ಆಶ್ಚರ್ಯ ಏನು ಅಂತಂದ್ರ, ಮರಳಿ ಹೊಳ್ಳಿ 3ನೇದ್ದು ಹೆಣ್ಣಿಗೆ ತಾವು ಮನೆಗೆ ಹೋದ. 3ನೇದ್ದು ಗಂಡ ಹುಟ್ಟಿದ್ದ, ಅದು ಅವ್ರ ಅಪ್ಪನ ಹೊತ್ತಿತ್ತು. ನೋಡೋರೆಲ್ಲರೂ ಏನಂತಿದ್ರು, ಅವ್ರ ಅಪ್ಪನ ಹೊತ್ತಾನ, ಅವ್ರ ಅಪ್ಪನ ಹೊತ್ತಾವ, ಅವ್ರ ಅಪ್ಪನ ಹೊತ್ತಾವ, ಅವ್ರ ಅಪ್ಪನ ಹೊತ್ತಾವ. ಹಿಂಗೆಲ್ಲರೂ ಅನ್ಬೇಕಾದ್ರ ಹೇಳ್ತೀನಿ ಅವ್ರ ನಿಮ್ಗ, ಹೆಂಗ ತಾತನ ಜಾತ್ರೆ ಈ ಸಲ ಏನೋ ಬಹುಶಃ ನಾಟಕ ಹಾಕ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಕತ್ರ. ಅದ ನಿಮ್ ಪುಣ್ಯ. ಮುಂದೆ ವಿಚಾರ ಗೊತ್ತಾಗತ್ತದು ಹೆಂಗ್ ನಾಟಕ ಹಾಕ್ತಿದ್ರಲ್ಲ, ಹಂಗ ನಾಟಕ ಬಂದಿತ್ತು. ಮಕ್ಕಳ ಮನೆ ಹೆಣ್ಮಗಳು ಬಂದಿಯಲ್ಲ ಅಂದ್ರ ತಂಗಿ ಹಿಂಗ ಮತ್ತ ಅಜ್ಜನ ಜಾತ್ರೆ ಒಳಗ ನಾಟಕ ಹಾಕ್ತಾರಂತ. ಮತ್ತ 365 ದಿವಸ ಕೂಡ ಐತಿ ಮನ್ಯಾಗ ಅದ ಕಸ ಮುಸುರಿ ಬಟ್ಟೆ ಅದೇ ಇದ್ದಿದ್ದ. ಮತ್ ನಾಳೆ ನಾಟಕ ನೋಡಕ್ ಹೋಗೋಣ ಅಂತ ಮಕ್ಕಳ ಮನೆ ಯಾಕೆ ಬಂದಂತ ಆ ಹೆಣ್ಮಗಳೊಂದು, ಯವ್ವ ಮನ್ಯಾಗ ನಂದ ಒಂದು ದೊಡ್ಡ ನಾಟಕ ಐತಿ, ನಾಳೆ ನಾಟಕ ನೋಡಕ್ ಅಂತ. ಮನ್ಯಾಗ ನಂದ ಒಂದು ದೊಡ್ಡ ನಾಟಕ ಐತಿ, ನಾಳೆ ನಾಟಕ ನೋಡಕ್ ಬರ್ಲಿ ಅನ್ಕೊಳ್ಳಿ. ಇಲ್ಲೋ ಹಂಗನಕ್ ಹೋಗ್ಬೇಡ, ಜಲ್ದಿ ಅದ ಎಲ್ಲ ಕೆಲಸ ಮುಗಿಸ್ಕೋ, ನಾಟಕ ನೋಡಕ್ ಹೋಗೋದ್ರೊಳಗ ಅವ್ರಿಬ್ರು ಮಾತಾಡೋದು ಇವೇನಿತ್ತು 3 ಫೂಟ ಅವ ಕೇಳಿಸ್ಕೊಂಡಿತ್ತು.
ಕೇಳಿಸ್ಕೊಂಡವನ ಆಶ್ಚರ್ಯ ಹೇಳ್ತೀನಿ ನಿಮಗ. ಮರುದಿವ್ಸ ಹೆಣ್ಮಗ 4 ಗಂಟೆಗೆ ಎದ್ದ ಬಟ್ಟೆ ಕಸ ಮುಸುರಿ ಅದು ಇದು ಎಲ್ಲಾ ಅಡಿ ಗಿಡಿ ಎಲ್ಲಾ ಮಾಡ್ಬೇಕಂದ್ರೊಳಗೆ ಸಾಯಂಕಾಲ 6 ಗಂಟೆ ಆತ ಒಂದ್ ಕಪ್ ಚಾ ಎಲ್ಲ ಊಟ ನೀರಿಲ್ಲ ಹೆಣ್ಮಕ್ಳಿಗೆ. ಯಾಕೆ ನಾಟಕ ಲೋಕನ ಬರೂಪ. ನಮ್ದು ಒಂದ್ ರೀತಿ ನಾಟಕನೇ ಅವ. ನಮ್ಮ ಜೀವನನು ಕೂಡ ಒಂದ್ ರೀತಿ ನಾಟಕನೇ. ಒಂದು ದಿವಸದ ನಾಟಕ ಮಾಡ್ತಾರಂತಂದ್ರ ಅದ್ರ ಹಿಂದ ತಿಂಗಳಾಂಗಟ್ಲೆ ಹಗಲು ರಾತ್ರಿ ಅಲ್ಲಾರ್ದಂಗ ತಾಲೀಮ್ ಮಾಡಿರ್ತಾರ. ತಾಲೀಮ್ ಅವ್ರು ಮಾಡಿದ ತಾಲೀಮು ನಾವ್ ಯಾರು ನೋಡಂಗಿಲ್ಲ. ಒಂದ್ ದಿವಸದ ಪಾತ್ರಕ್ಕ ಅಷ್ಟೆಲ್ಲ ಕಷ್ಟ ಪಡ್ತಾರಲ್ಲ. ಮನುಷ್ಯನ ಜೀವನ ಎಷ್ಟು ಮಜಾ ಅಂತಂದ್ರ ನಾಟಕವನ್ನ ನೋಡುವಂತ ಸಮಯದೊಳಗ ದುಃಖದ ಪಾತ್ರ ಬಂತು ಅಂತಂದ್ರೆ ಕಣ್ಣೀರ್ ಹಾಕ್ತೀವಿ. ಹೌದಪ್ಪ ಹಿಂಗ ಐತಿ ಅಂತೀವಿ. ಗಂಭೀರ ಪಾತ್ರ ಬಂತು ಅಂತಂದ್ರ ಹಿಂಗ ಇರ್ಬೇಕ ಜೀವನದಾಗ ಅಂತೀವಿ. ಯಾರ ಹಾಸ್ಯ ಪಾತ್ರ ಬಂತು ಅಂತಂದ್ರ ಏನು ಒಯ್ಯಂಗಿಲ್ಲ, 4 ಮಂದಿ ನಗಸ್ಕೊಂತ ಹೋಗ್ಬೇಕಂತ ನಕ್ಕ ಬಿಡ್ತೀವಿ. ನಾಟಕ ಮುಗಿತು ಅಂತಂದ್ರ ನಾಟಕ ನೋಡಕ್ ಹೋದವರು ಕೂಡ ನಾಟಕ ಮುಂದೆ ತಮ್ಮ ಮನೆಗೆ ಹೋಗ್ತಾರ. ಪಾತ್ರ ಮಾಡಿದ್ರು ಕೂಡ ತಮ್ಮ ಮನೆಗೆ ಹೋಗ್ತಾರ. ಹಂಗ ನಾವು ಕೂಡ ಇದು ಒಂದು ಜಗತ್ತು ಹೆಂಗ ಅಂತಂದ್ರ ಇದೊಂದು ನಾಟ್ಯ ರಂಗ. ಇದೊಂದು ನಾಟ್ಯ ರಂಗ. ಭಗವಂತ ನಮ್ಮ ನಾಟಕ ಮಾಡಕ್ ಕಳ್ಸ್ಯಾನ. ನಮಗೊಂದು ಪಾತ್ರ ಕೊಟ್ಟು ಕಳ್ಸ್ಯಾನ. ಏನ್ ಕೊಟ್ಟು ಕಳ್ಸ್ಯಾನ? ನನಗ ಹೇಳುದು ಕೊಟ್ಟು ಕಳ್ಸ್ಯಾನ, ಇವ್ರಿಗೆ ಹಾಡೋದು ಕೊಟ್ಟು ಕಳ್ಸ್ಯಾನ, ಇವ್ರಿಗೆ ತಬಲ ಪಾತ್ರ ಕೊಟ್ಟು ಕಳ್ಸ್ಯಾನ, ಅವ್ರಿಗೆ ಕ್ಯಾಶು ನುಡ್ಸಲ್ ಕೊಟ್ಟು ಕಳ್ಸ್ಯಾನ, ನಿಮಗ ಕೇಳುದು ಕೊಟ್ಟು ಕಳ್ಸ್ಯಾನ. ಇಟ್ಟೆಲ್ಲ ಗೊತ್ತಿದ್ದು ಕೂಡ ಮನ್ಯಾಗ ಊಟ ಮಾಡಿ ಹೊಸ ಮುಕ್ಕೊಂಡ್ರಲ್ಲ ಅವ್ರಿಗೆ ಮತ್ ಹಂಗಂತೆ ನಾಳೆ ಎದ್ದು ಬಂದಿದ್ದಾರೆ ವಿಡಿಯೋ ಮಂದಿನ ಬಂದ್ರು ಸಂತೋಷ ಇಲ್ಲ ಅಂತಲ್ಲ. ಇದೊಂದು ಪಾತ್ರ ಇದೆ. ಬಾಯಿ ಇನ್ನೊಂದು 10 ನಿಮಿಷ ಕುಂತೀರಿ, 20 ನಿಮಿಷ ಕುಂತೀರಿ, ಮುಗಿತ ಎಲ್ಲರೂ ಮನಿ ಹಂಗ ಹೋಗ್ತೀವಲ್ಲ. ಹಂಗ ಇಬ್ರು ಮಾತಾಡ್ಕೊಂಡ್ರು. ಅವ ಅಂದ ನಾಟಕಕ್ಕೆ ಹೋಗ್ಬೇಕನ್ನಂಗಿತ್ತಂದ್ರ ₹1 ಇತ್ತ. ಅವ ಅಂದ ರೊಕ್ಕ ಕೊಡೋದ ನಾಟಕಕ್ಕೆ ಹೋಗ್ಬೇಕು ಅಂದ್ರು. ರೊಕ್ಕ ಕೊಡೋದಾಗ ನಾಟಕಕ್ಕೆ ಹೋಗ್ಬೇಕು ಅಂದ್ಕೂಳೆ ಇವ್ರಿಬ್ರು ಮಾತಾಡ್ಕೊಂಡ್ರು. ಇವೇನ ಕೆಳಗ್ ಮುಕ್ಕೊಂಡಿದ್ರಲ್ಲ, ಯಾರ ಮುಕ್ಕೊಂಡಿದ್ವು. ಅವ ಅಂದ ಮ್ಯಾಗ ಮಂಚಿನ ಮ್ಯಾಗ ಮುಕ್ಕೊಂಡು ಮಂಚಿನ ಮುಕ್ಕೊಂಡಿದ್ದಾನೆ, ಕೆಳಗ್ ಮಲಗಿಸ್ತವನ. ಈ 3 ಕೆಳಗದ ಒಂದು ಮಂಚಿನ ಮುಕ್ಕೊಂಡಿದ್ದ. ಆಕೆ ಏನ್ ತಿಳ್ಕೊಂಡಿದ್ಲು ಅಂತಂದ್ರೆ ಮಂಚಿನ ಮಗ ಮುಕ್ಕೊಂಡಿತ್ತ, ಮತ್ತೆ ಇವು 3 ಕೆಳಗ್ ಮುಕ್ಕೊಂಡು ನನ್ನ ಗಾಡಿ ಕೆಳಗ್ ಮುಕ್ಕೊಂಡು ಅಂತ ತಿಳ್ಕೊಂಡು ನಾಟಕ ನೋಡೋ ಅವಸರದಾಗ ಕೆಳಗೆ ತೊಗೊಂಡು ಹೋಗ್ಬೇಕಿಲ್ಲ. ಅಕ್ಕಿ ಮ್ಯಾಲ ಮುಕ್ಕೊಂಡಿತ್ತ 3 ಫುಟಿನ ಅದನ್ನ ತೊಗೊಂಡು ಹೋಗಕ್ಕಿ. ಅದೇ 75-80 kg. ಅದು ಎಲ್ಲರ ಮಕ್ಕಳು ತೂಕಕ್ಕೆ ಸಾಧ್ಯ ಇಲ್ವ? ಸಾಧ್ಯನೇ ಇಲ್ಲ. ನಾಟಕ ನೋಡೋ ಅವಸರದೊಳಗ ಕೂಸ ಬಗಲ ಹೋಗ್ಕೊಂಡಾಕೆ ಸೀದಾ ನಾಟಕ ನೋಡಕ್ ಹೋದ್ರು. ಅವ ಅಂದ ಏನ್ ಹಿತಾಯ್ತಪ್ಪ ಹೆಂಚೆ ಟೊಂಕದಾಗ ಅಂದವ. ಒಟ್ಟ ಹೆಂಚೆ ಸೊಟ್ಟ ಕುಂತಿದ್ದಿಲ್ಲ, ಏನ್ ಹಿತಾಯ್ತ ಅನ್ನಿಸ್ತು. ಟಿಕೆಟ್ ತೆಗಿಸಿದ್ರು, ಒಳಗೆ ಹೋದ್ರು. ಅವಾಗ ಹೇಳ್ಬೇಕಿಲ್ಲವ ನಾನ್ ನನ್ ಗಂಡದ ಅಂತ ತಿಳ್ಕೊಂಡು ಆಗ ಶ್ರವಣ ಸತ್ತಪ್ಪನ ಆಶೀರ್ವಾದ ಹೇಳ್ದಾಡಂದವ. ಹೋದ್ರಿಬ್ರು ಒಳಗೆ ಹೋಗಿ ನಾಟಕ ನಡೀತ. ಯಾವಾಗ ನಾಟಕ ಬಹಳ ಚಂದ ನಡುತ್ತೆ. ಚಾ ಕುಡಿಯಕ್ ಅಂತಿರ್ಲಿ, ಹಂಗ ಚಾ ಕುಡಿಯಕ್ ಬಿಟ್ಟಿದ್ರೆ ಇಕ್ಕೇನ್ಲಿವ. ಮತ್ ನಾನು ಮನೆಯಿಂದ ಬರ್ಬೇಕ, ಏನೂ ತಿಂದಿಲ್ಲ, ಚಾ ಸಹಿತ ಕುಡಿದಿಲ್ವಾ. ಮತ್ತ ಒಂದಿಷ್ಟೇ ಬಜ್ಜಿ ತಿಂದು ಬಿಡ್ತೇನೆ ಸುಮ್ಮನೆ. ನನ್ನ ಮಗನೇ ಅಥವಾ ಇವ ಅವಾಗ ಹೇಳ್ಬೇಕಿಲ್ಲ. ನಾಕಿ ಗಂಡದ ತಿಳ್ಕೊಂಡು ಆಗಿದ್ದಾಗಲಿ ಶಾಂಬಸುತ್ತಾತನ ಆಶೀರ್ವಾದ ಹೇಳೋದಕ್ಕಾದಂದವ. ಸರಿ ಯಾರು ಹೊಡೆದ ನಿನ್ನ ಮಕ್ಕಳಿದಾರಲ್ಲ ನನ್ನ ಮಕ್ಕಳಿದಾರಲ್ಲ ಕೊಡು ಅಂತ ತಿಳ್ಕೊಂಡು ಎತ್ತೊಂದು ಕೊಂತ್ಕೊಂಡು ಅಕ್ಕಿ ಒಂದು ಐದು 8 ಬಜ್ಜಿ ಐತೆ ಅಂತೈತಿ. ನಾವು ಮಕ್ಕಳು ನೋಡೀವಿ, ಈ ವಚನ ಮಕ್ಕಳು ನೋಡಿಲ್ಲ. 75-80 kg ಆದ್ರೂ ಇರ್ಬೋದು. ಯಾಕೆ ಅದಲ್ಲಾಗ ಕುಂತ್ಕೊಂಡು ಆಕಿ ಚಾ ಕುಡಿಯಕ್ ಬರಕ್ಕೆ ಬರಲ್ಲ, ಕಾಲ್ ಜೂಮ್ ಹಿಡಕತ್ತು. 8 ಬಜ್ಜಿ ಐತೆ ಅಂತ ಸುಮ್ ಕುಂದ್ರಬೇಕಿಲ್ಲ. ಆ ಹೆಣ್ಣಮಾರಿ ಎಡಗೆ ತೊಗೊಂಡು ಹಿಂಗ ಯಾವಾಗ ಗಲ ಕೆರಕತ್ತ ಹುರುಬರಕತ್ತಕತ್ತ ಇವ ಅವಾಗ ಹೇಳ್ಬೇಕಿಲ್ಲ ಗಂಡದೇ ಅಂತ ತಿಳ್ಕೊಂಡು ಆಗಿದ್ದಾಗೆ ತಾತನ ಆಶೀರ್ವಾದ ಹೇಳೋದ ಬೇಡಂದವ. ಹೀಗೆ ಯಾವಾಗ ಎಡಗೈ ಗಲಕ್ ತಗೊಂಡಿಂತಂದ್ರ ಮೀಶ್ ಹಂಗಿದ್ವು ಅಂತಂದ್ರೆ ಜೊಂಡಿಗೆ ಮೀಶ್ ಇರ್ತವ್ರ ಹಂಗ ಮೀಶ್ ಐತಿ. ಯವ್ವಾ ಜೊಂಡಿಗೆ ಅಂತ ತಗೋಲಕ್ಕಿ ಜೊಂಡಿಗಾಲಕ್ಕೆ ಗಂಡದೆ ನಾನು ಒಂದವ ಮತ್ತ ಹೇಳ್ಬೇಕಿಲ್ಲ. ಯಾಕ ಯಾರ್ಯಾರ ಹಣೆ ಬರೋದು ಹೆಂಗಿರ್ತಾವ ಗೊತ್ತಿಲ್ಲ. ಒಂದು ಮಕ್ಕಳ ತಂದೆಯನ್ನ ಅಥವಾ ತಾಯಿನ ಹೊರಬೇಕಂತಾರಲ್ಲ, ಹಂಗ ತಾಯಿ ದೊಡ್ಡ ಸಂಗೀತಗಾರಳಿದ್ದಳು, ಮಕ್ಕಳು ಕೂಡ ಅದೇ ಸಂಗೀತ ಕಲಿತಿದ್ರು. ಹಾನಗಲ ಕುಮಾರ ಮಹಾಸ್ವಾಮಿ ಬರ್ತಾರ, ನೋಡ್ತಾರ, ಕರ್ಕೊಂಡು ಹೋಗ್ತಾರೆ, ಸಮಾಜಕ್ಕೇನೆ ದೊಡ್ಡವ್ರನ್ನಾಗಿ ಮಾಡ್ತಾರೆ. ಸಾವಿರ ಕಣ್ಣಿದ್ದ ಕುರುಡರಿಗೆ ಕಣ್ಣಾಗುತ್ತಾರೆ. ಪಂಚಾಕ್ಷರಿಕವಾಗಿ ಅವರು ಪುಟ್ಟರಾಜ ಗುರುವರೆಗಳು ಇವತ್ತಿನ ದಿವಸ ಬಂದಿಟ್ಟು ಚಂದ ಪ್ರವಚನ ಮಾಡ್ಲಿಕ್ಕತ್ತೀವಿ, ಹಾಡ್ಲಿಕ್ಕತ್ತೀವಿ, ಹೇಳಿಕತ್ತೀವಿ ಅಂದ್ರೆ ಇದಕ್ಕೆ ಮೂಲ ತಾಯಿ ಬೇರೆ ಯಾರು ಅಂದ್ರೆ ಹಾನಗಲ ಕುಮಾರ ಮಹಾಸ್ವಾಮಿ. ಶಂಭುಲಿಂಗನ ಬೆಟ್ಟದಿ ಧ್ಯಾನಕ್ಕಾಗಿ ಕುಳಿತ ಹಾನಗಲ್ಲ ಪೀಠವೇರಿ ತ್ರಿಕಲ ವಂದನಾದಿ ಹಾನಗಲ್ಲ ಸ್ವಾಮಿ ಕಥೆಯ ಬರೆದೆನೊಂದು ಹಾಡಾಗಿ ಅಂದು ಬರೆದ ಹಾಡನು ಮನ ತುಂಬಿದ ಹಾನಗಲ್ಲ ಸ್ವಾಮಿ ಕಥೆಯ ಬರೆದೆನೊಂದು ಹಾಡಾಗಿ ಅಂದು ಬರೆದ ಹಾಡನು ಮನ
ಹೆಸರ ಹರಳಹಳ್ಳಿ ಪುಣ್ಯ ಭೂಮಿ ತಾಯಿ ಅವನ ಪಡೆದ ಸಾಲೆ ಮಠವೇ ಆನಂದದ ಗುಡಿ. ಜೋಗೆಸರ ಹರಳಹಳ್ಳಿ ಪುಣ್ಯ ಭೂಮಿ ತಾಯಿ ಅವನ ಪಡೆದ ಸಾಲೆ ಮಠವೇ ಆನಂದದ ಗುಡಿ. ಶಿಕ್ಷಣಾರ್ಥಿಗಾಗಿ ಹೊರಟ ಕಜ್ಜರಿಗೆ ಆಸಿರಿ, ಶಿಕ್ಷಣಾರ್ಥಿಗಾಗಿ ಹೊರಟ ಕಜ್ಜರಿಗೆ ಆಸಿರಿ, ಛಾತ್ರಕ್ಕಾಗಿ ಆಯ್ದುಕೊಂಡ ಆರೋಗ್ಯರಾಗಿದೆ, ಛಾತ್ರಕ್ಕಾಗಿ ಆಯ್ದುಕೊಂಡ ಆರೋಗ್ಯರಾಗಿದೆ. ಆನಗಲ್ಲ ಸ್ವಾಮಿ ಕಥೆಯ ಬರೆದು ಹಾಡಾಗಿ ಅಂದು ಬರೆದ ಹಾಡಲು ಮನದಲ್ಲಿ ಹಾಡುವೆನೆಂದು. ಜಡೆಯ ಸಿದ್ಧರ ತಂದು ಬಿಡದ ಲಿಂಗಾರ್ಚನೆಗೈದ ಯತಿಯಳಂದೋರ ಬಸವ ಲಿಂಗರಿಗೆ ಮಡಿದ. ಜಡೆಯ ಸಿದ್ಧರನ್ನು ಕಂಡು ಬಿಡದ ಲಿಂಗಾರ್ಚನೆಗೈದ ಯತಿಯಳಂದೋರ ಬಸವ ಲಿಂಗರಿಗೆ ಮಡಿದ. ಶಂಭುಲಿಂಗದ ಬೆಟ್ಟದ ಧ್ಯಾನಕ್ಕಾಗಿ ಕುಳಿತ. ಶಂಭುಲಿಂಗನ ಬೆಟ್ಟದ ಧ್ಯಾನಕ್ಕಾಗಿ ಕುಳಿತ. ಆನಗಲ್ಲ ಕೀಟಬೇರೆ ಕಲವಂದನಾಗಿ ಉಳಿದ. ಆನಗಲ್ಲ ಕೀಟಬೇರೆ ಕಲವಂದನಾಗಿ ಆನಗಲ್ಲ ಸ್ವಾಮಿ ಕಥೆಯ ಬರೆದೆ ಒಂದು ಹಾಡಾಗಿ ಅಂದು ಬರೆದ ಹಾಡಲು ಮನ ತುಂಬಿದ ಸುರಿನೆಂದು ಆನಗಲ್ಲ. ಉಭಯಗಾನ ವಿಶಾರದ ಎಂಬ ಅಭಿಧಾನಕ್ಕೆ ಹುಡುಕಿ ಗುರು ಕುಮಾರ ತಂದ ಗದುಕಾರನದಕ್ಕೆ. ಉಭಯಗಾನ ವಿಶಾರದ ಎಂಬ ಅಭಿಧಾನಕ್ಕೆ ಹುಡುಕಿ ತಂದ ಗುರು ಕುಮಾರ ಗದುಕಾರನದಕ್ಕೆ. ಕಾಡ ಶಕ್ತಿ ಹಳ್ಳಿ ಚರಂತಿ ಮಠನ ಚಳುವಿಕೆ. ಕಾಡ ಶಕ್ತಿ ಹಳ್ಳಿ ಚರಂತಿ ಮಠದ ಚಳುವಿಕೆ. ಕಣ್ಣು ಬೆಳಗು ಬಂದು ಕರೆದ ಅರಸರೆಂದು ಪಾದಕ್ಕೆ. ಕಣ್ಣು ಬೆಳಗು ಬಂದು ಕರೆದ ಅರಸರೆಂದು ಪಾದಕ್ಕೆ. ಆನಗಲ್ಲ ಸ್ವಾಮಿ ಕಥೆಯ ಬರೆದನು ಹಾಡಾಗಿ ಅಂದು ಬರೆದ ಹಾಡಲು ಮನ ತುಂಬಿದ ಸುವೆನೆಂದು. ಕೊನೆಯ ಉಸಿರಿನ ಸಮದ ಸಮದವೆಂಬುದೊಂದು ಮಂತ್ರವೆನುಗುತ್ತಿತ್ತು, ಜ್ಯೋತಿಯಾಗಿ ಬೆಳಗುತ್ತಿತ್ತು. ಕೊನೆಯ ಉಸಿರಿನಲ್ಲೂ ಸಮದ ಸಮದವೆಂಬುದೊಂದು ಮಂತ್ರವೆನುಗುತ್ತಿತ್ತು, ಜ್ಯೋತಿಯಾಗಿ ಬೆಳಗುತ್ತಿತ್ತು. ತಾನೇ ನಿರ್ಮಿಸಿದ ಶಿವಯುಗ ಮಂದಿರ ತಿಂದು, ತಾನೇ ನಿರ್ಮಿಸಿದ ಶಿವಯುಗ ಮಂದಿರ ತಿಂದು, ಸರ್ವದ ಹೇಳಲೆಂದು ಕೆರೆ ಎತ್ತಿರುವುದು, ಸರ್ವದ ಹೇಳಲೆಂದು ಕೆರೆ ಎತ್ತಿರುವುದು. ಆನಗಲ್ಲ ಸ್ವಾಮಿ ಕಥೆಯ ಬರೆದೆ ಒಂದು
ಸ್ವಾಮಿಗಳು ತೆರೆಯುವುದು ಬರಲಿಲ್ಲ ಅಂತಂದ್ರೆ ಪಂಚಾಕ್ಷರಿ ಗವಾಯಿಗಳವ್ರನ್ನ ಪುಟ್ಟರಾಜ ಗುರುವ್ರು ನಾವು ಕಾಣ್ತಾ ಇದ್ದಿಲ್ಲ. ಆಶ್ಚರ್ಯ ಏನು ಅಂತಂದ್ರ ಅಂಥ ಪುಟ್ಟರಾಜ ಗುರುವರರು ಶರಣಬಸವೇಶ್ವರ ಪುರಾಣವನ್ನ ರಚನೆ ಮಾಡಬೇಕಾದ್ರ ಎಲ್ಲಿಗೆ ಬರ್ತಾರೆ ಅಂತಂದ್ರ ಕೈಲಾಸದ ವರ್ಣನೆ ಬರ್ತಾರೆ. ಕೈಲಾಸದ ವರ್ಣನೆ ಬಂದಂತ ಸಮಯದೊಳಗ ಕೈಲಾಸ ಶಿವನ ಒಡ್ಡೋಲಗ ಹೇಗೆ ತುಂಬಿ ತುಳುಕ್ತಾ ಇತ್ತು ಅಂತಂದ್ರೆ ಬೆಳ್ಳಿಯ ರಜತಗಿರಿ ಅಂತ ಕರೀತಾರೆ. ದೇವಿ ಪುರಾಣದೊಳಗ ರಜತ ಪರ್ವ ಅಂತ ಬರ್ತದೆ. ರಜತ ಪರ್ವದೊಳಗ ಶಿವ ಆನಂದವಾಗಿ ಕುಳಿತುಕೊಂಡಾನೆ, ಚರ್ಮ ಸುತ್ತಕೊಂಡಾನ, ಮೈ ತುಂಬ ವಿಭೂತಿ ಪಡ್ಕೊಂಡಾನ, ರುದ್ರಾಕ್ಷಿ ಕೊಳ್ಳಾಗ ಹಾವ, ತಲೆ ಮ್ಯಾಗ ಗಂಗೆ, ಆನಂದವಾಗಿ ಕೂತಿರ್ತಕ್ಕಂಥ ಶಿವ ಆತನ ಪಕ್ಕದೊಳಗ ಆತನ ಅರ್ಧಾಂಗಿನಿಯಾಗಿರ್ತಕ್ಕಂಥ ಮಡದಿಯಾಗಿರ್ತಕ್ಕಂಥ ಪಾರ್ವತ ದೇವಿ. ಶಿವನ ಒಡ್ಡೋಲಗ ರಜತಗಿರಿ ಆನಂದವಾಗಿ ತುಂಬಿ ಹೋಗ್ತಾ ಇರಬೇಕಾದ್ರ ದೇವತೆಗಳು, ದೈತ್ಯರು, ಋಷಿಮುನಿಗಳು, ಪಂಚಗಣಾಧೀಶ್ವರರು ಒಬ್ರಲ್ಲ ಇಬ್ರಲ್ಲ ಖಗ ಮೃಗ ಪ್ರಾಣಿ ಪಕ್ಷಿಗಳು ವಿರೋಧವಾಗಿರ್ತಕ್ಕಂಥ ಏನು ಪಕ್ಷಿಗಳು ಪ್ರಾಣಿಗಳದಾವ ಎಲ್ಲರೂ ಕೂಡ ಶಿವನ ಸನ್ನಿಧಾನದೊಳಗ ಆನಂದವಾಗಿ ಶಾಂತವಾಗಿ ಕುಳಿತುಕೊಂಡಾವ. ಮುಂಗ್ಸಿಗೆ ಹಾವು ಕಂಡ್ರ ಆಗುವುದಿಲ್ಲ, ಹಾವಿಗೆ ಮುಂಗ್ಸಿ ಕಂಡ್ರ ಬೆಕ್ಕಿಗೆ ಇಲ್ಲಿಗೆ ತದ್ದ ವಿರುದ್ಧ, ಹುಲಿಗೆ ಆಕಳಿಗೆ ತದ್ದ ವಿರುದ್ಧ. ಆದ್ರೆ ಶಿವನ ಸನ್ನಿಧಾನದೊಳಗ ಎಲ್ಲರೂ ಕೂಡ ಸಮಾಧಾನ ಕೊಳ್ತಾವ. ಹುಲಿಯ ಪಕ್ಕದೊಳಗ ಆಕಳು ಕೊಳ್ತದೆ, ಸಿಂಹದ ಪಕ್ಕದೊಳಗ ಪ್ರಾಣಿಗಳು ಕೂತ್ಕೊಂಡಾವೆ. ಹೀಗೆ ತದ್ ವಿರುದ್ಧವಾಗಿರ್ತಕ್ಕಂಥ ಪ್ರಾಣಿಗಳೆಲ್ಲೂ ಕೂಡ ಸಮಾಧಾನವಾಗಿ ಕೊಳ್ತಾವಂತಂದ್ರ ಆ ಪರ್ವತದ ಒಡೆಯನಾಗಿರ್ತಕ್ಕಂಥ ಶಿವಪ್ಪ ಸಮಾಧಾನವಾಗಿ ಕೊಳ್ತಾ ಅಂತ ತಿಳ್ಕೊಂಡು ಅವು ಸಮಾಧಾನವಾಗಿ ಕೊಳ್ಕೊಂಡ. ಎಷ್ಟು ದೊಡ್ಡ ಮನಿ ಐತಿ ಅನ್ನೋದಕ್ಕಿಂತ ಮನೆಯಾಗಿದ್ದವ್ರು ಹೆಂಗದೀವಿ ಅನ್ನೋದು ಬಹಳ ಮುಖ್ಯದ. ಮನೆಯಾಗಿದ್ದ ಹಿರಿಯ ಮನುಷ್ಯ ಶಾಂತವಾಗಿದ್ದ ಅಂದ್ರೆ ಇಡೀ ಮನೆಯೆಲ್ಲ ಶಾಂತವಾಗಿರ್ತೈತಿ. ಅದಕ್ಕ ಮನೆಗೆ ಹೆಬ್ಬೆರಳ ಅಂತ ಕರೆದಾರ, ಹಿರಿಯರು ಅಂತ ಕರೆದಾರ. ಯಾಕ? ಕೈಲಾಸದ ಒಡೆಯರಾಗಿರ್ತಕ್ಕಂಥ ಶಿವಪ್ಪ ಶಾಂತವಾಗಿ ಕೂತ ಅಂತ ತಿಳ್ಕೊಂಡ ಎಲ್ಲರೂ ಕೂಡ ಶಾಂತ ಕೂತ್ಕೊಂಡಾಗ ನಂದಿನಾಥ ಭೃಂಗಿ ಆನಂದವಾಗಿ ಕೊಡುತ್ತಾ ಸಂಗೀತವನ್ನ ಕೇಳ್ತಾ ಇರುವಂತ ಸಮಯದೊಳಗ ಅದಕ್ಕೆ ಅವ್ರಂತಾರೆ ಏನು ಅಂತಂದ್ರ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ, ಭಕ್ತಿ ಪ್ರಿಯ ಕೂಡಲ ಸಂಗಮದಿವ ಅನ್ನುವಂಗ ಭಗವಂತ ಎದರ ಪ್ರಿಯ ಅಂತಂದ್ರ ಭಕ್ತಿ ಪ್ರಿಯ ಅದಾನ, ಸಂಗೀತ ಪ್ರಿಯ ಅದಾನ. ಯಾವಾಗ ಶಿವನ ಒಟ್ಟೋಲದೊಳಗ ಆನಂದವಾಗಿ ಎಲ್ಲರೂ ಕೂಡ ಕೂತಿರ್ಬೇಕಾದ್ರ ನಾರದ ಮಹಾಮುನಿಯ ಆಗಮನ ಆಗ್ತದೆ ಕೈಲಾಸಕ್ಕೆ. ನಾರದ ಮಹಾಮುನಿ ಆಗಮನ ಅಂತ ಸಮಯದೊಳಗ ಕೈಯೊಳಗ ಚಿಟಿಗಿ, ಕೊಡೊಳಗ ತಂಬೂರಿ, ಆತನ ಕಾಯಕವೇ ಆನಂದ. ಯಾಕ? 3 ಲೋಕದ ಸುದ್ದಿಯನ್ನ ತಿಳಿಸುವಂತ ಶಕ್ತಿಯಾಗಿತ್ತಂದ್ರ ನಾರದನಿಗಿತ್ತಂತ. ಯಾವ 3 ಲೋಕ ಅಂತಂದ್ರ ದೇವಲೋಕ, ದಾನವಲೋಕ, ಮಾನವಲೋಕ ಅಂತ. ದೇವಲೋಕ, ದಾನವಲೋಕ, ಮಾನವಲೋಕ 3 ಲೋಕದ ಸುದ್ದಿಯನ್ನು ತಿಳಿಸುವಂತವ್ರು ಯಾರು ಅಂತಂದ್ರೆ ನಾರದ ಮಹಾಮುನಿ. ಅಂತ ನಾರದ ಮಹಾಮುನಿ ಶಿವನ ಒಡ್ಡೋಲಗಕ್ಕೆ, ಶಿವನ ಸನ್ನಿಧಾನಕ್ಕೆ ಯಾವಾಗ ಬಂದಾನೆ, ಬಂದಂತ ಸಮಯದೊಳಗ ಸಂಗೀತ ಪ್ರಿಯನಾಗಿರ್ತಕ್ಕಂಥ ಶಿವ ಆನಂದವಾಗಿ ಕುಳಿತುಕೊಂಡಿರ್ಬೇಕಾದ ನಾರದ ಮಹಾಮುನಿ ಆಗಮನ ಆಗ್ತದೆ. ನಾರಾಯಣ ನಾರಾಯಣ ಬಂದು ಶಿವನಿಗೆ ನಮಸ್ಕಾರ ಮಾಡಿದ. ಶಿವ ಯಾವಾಗ ನಾರದ ಮಹಾಮುನಿ ನಮಸ್ಕಾರವನ್ನು ಮಾಡ್ತಾನೆ, ನಮಸ್ಕಾರ ಮಾಡಿದಾಗ ಶಿವ ತಥಾಸ್ತು ಅಂದ. ಮತ್ತೊಂದು ಸಾರಿ ನಮಸ್ಕಾರ ಮಾಡಿದ, ತಥಾಸ್ತು ಅಂದ. ಮತ್ತೊಂದು ಸಾರಿ ನಮಸ್ಕಾರ ಮಾಡಿದ, ತಥಾಸ್ತು ಅಂದ. ಒಂದಲ್ಲ, ಎರಡಲ್ಲ, 3 ಅಲ್ಲ, 4 ಬಾರಿ ನಂದಿ ಶಿವನಿಗೆ ಯಾವಾಗ ನಾರದ ಮಹಾಮುನಿ ನಮಸ್ಕಾರ ಮಾಡಿದಾಗ ಶಿವ ನಗಕತ್ನಂತ ಏನಂತ, ಏ ನಾರದ, ಒಂದಲ್ಲ, ಎರಡಲ್ಲ, 3 ಅಲ್ಲ, 4 ಬಾರಿ ನಮಸ್ಕಾರ ಮಾಡಕತ್ತಿ ಅಂತಂದ್ರೆ ನಿನ್ನ ನಮಸ್ಕಾರದ ಹಿಂದಿನ ಚಮತ್ಕಾರ ಏನೈತಪ್ಪ ಅಂದವ. ನಾವು ಯಾರಿಗಾದ್ರೂ ನಮಸ್ಕಾರ ಮಾಡ್ತೀವಿ ಅಂತಂದ್ರೆ ಸುಮ್ಮನೆ ನಮಸ್ಕಾರ ಮಾಡಂಗಿಲ್ಲ. ಊರಾಗವ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಆಗಿರ್ಲಿ, ತಾಲೂಕ್ ಪಂಚಾಯತಿ ಅಧ್ಯಕ್ಷರ ಆಗಿರ್ಲಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಆಗಿರ್ಲಿ, ಯಾರೋ
ನಾವು ಒಂದು ಬಿಟ್ಟು 10 ಸಾರಿ ನಮಸ್ಕಾರ ಮಾಡಕತ್ತೀವಿ ಅಂದ್ರೆ ಅವನ್ ನಮ್ಮ ಕಡೆ ನೋಡ್ಬೇಕಲ್ಲ, ಹೌದಲ್ಲ? ಅವ ನಮ್ಮ ಕಡೆ ನೋಡ್ಬೇಕನ್ನಂಗಿತ್ತ ಅವ್ನ ನಾವು ನಮಸ್ಕಾರ ಮಾಡಾಕಬೇಕ. ನೀವು ನಮಸ್ಕಾರ ಮಾಡಿ ಅವಾಗ ಹೋಗ್ಮಾರೆ ಹೋದ್ರು ನಮಸ್ಕಾರ ಮಾಡ್ಲಂತ ಹೇಳ್ತಾನೆ. ನಮ್ದೊಂದು ಏನ್ ಕೆಲಸ ಆಗ್ಬೇಕಂದ್ರೆ ಅವ ಹಿಂದೆ ಬೆನ್ನ ಹತ್ತಬೇಕ. ಹಾಗೆ ನಾರದ ಮಹಾಮುನಿ ಯಾವಾಗ ನಮಸ್ಕಾರ ನಮಸ್ಕಾರ ಮಾಡುವಂತ ಸಮಯದೊಳಗೆ ಶಿವ ಕೇಳ್ತಾನೆ, ಇಷ್ಟಕ್ಕೊಂದು ನಮಸ್ಕಾರ ಮಾಡಕತ್ತೀನಿ, ನಮಸ್ಕಾರ ಚಮತ್ಕಾರ ಏನಂತಪ್ಪ ಅಂತ. ನಾರದ ಮಹಾಮುನಿ ಅಂತಾನೇಪ, ಏನ್ ಹೇಳಿ, ನಿನಗೆ ಹೇಳಾರ್ದೇನದ, ನಿನಗ ಕಾಣಲಾರ್ದ ಯಾವ್ದದ, ನಿನಗ್ ಗೊತ್ತಿರ್ಲಾರ್ದ ಯಾವ್ದದ? ಯಾಕ ಭೂಮಿ ಮ್ಯಾಗ 84 ಲಕ್ಷ ಜೀವರಾಶಿನ ಸೃಷ್ಟಿ ಮಾಡಿಯ. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಶ್ವೇತಜ 21 ಲಕ್ಷ, ಜರಾಯುಜ 21 ಲಕ್ಷ. ತತ್ತಿ ಒಳಗ ಒಳಗ್ ಬರುವಂತದ್ದು 21 ಲಕ್ಷ ಜೀವರಾಶಿಗಳದಾವ. ನೀರಿನೊಳಗಿಂದ ಬರುವಂತವು 21 ಲಕ್ಷ ಜೀವರಾಶಿಗಳದಾವ. ಭೂಮಿಯಿಂದ ಬರುವಂತ 21 ಲಕ್ಷ ಜೀವರಾಶಿಗಳದಾವ. ಪಿಂಡದಿಂದ ಬರುವಂತ 24 ಲಕ್ಷ ಜೀವರಾಶಿಗಳದಾವ. ಆದ್ರ 84 ಲಕ್ಷ ಜೀವರಾಶಿಯನ್ನ ಕೊಟ್ಟಿ ಅಂತಂದ್ರ ಎಲ್ಲಾ ಜೀವರಾಶಿಗಳು ಶ್ರೇಷ್ಠ ಅನ್ನುವಂತ ಸಂದರ್ಭದೊಳಗ ಒಂದೇ ಒಂದು ಜೀವರಾಶಿ ಯಾವುದು ಅಂದ್ರ ಮಾನವ ಎನ್ನುವಂತ ಜೀವರಾಶಿ ತನ್ನನ್ನೇ ಮರೆತು ಗೋಹತ್ಯವನ್ನ ಮಾಡ್ಲಿಕ್ಕತ್ತಾನೆ, ಶಿಶು ಹತ್ಯವನ್ನ ಮಾಡ್ಲಿಕ್ಕತ್ತಾನೆ, ಪ್ರಾಣಿ ಹತ್ಯವನ್ನ ಮಾಡ್ಲಿಕ್ಕತ್ತಾನೆ. ತನ್ನ ಧರ್ಮ, ತನ್ನ ಆಚಾರ, ತನ್ನ ವಿಚಾರ, ನನ್ನವರು ತನ್ನವರು ಬಂಧು ಬಳಗ ಎಲ್ಲರೂ ಕೂಡ ಮರೆತುಕೊಂಡು ಮನುಷ್ಯ ಹೋಗಿ ಮೃಗ ಆಗ್ಲಿಕ್ಕತ್ತಾನಪ್ಪ. ಇನ್ನು ಸ್ವಲ್ಪ ದಿವಸ ಹೋದ್ರೆ ಮೃಗಗಳ ಜಗತ್ತಾಗಿ ಹೋಗುತ್ತಂತ ತಿಳ್ಕೊಂಡು ಹೇಳಿದಾಗ ಶಿವ ಒಪ್ಪಲಿಲ್ಲ. ಹಾಗೇನಿಲ್ಲ, ಮಾನವನಾಗೇ ಅದಾನ, ಪ್ರಾಣಿಗಳಾಗ್ಯದಪ್ಪ. ಹಂಗೆ ಹೇಳಕತ್ತಿ ಅಂದಾಗ ಒಂದು ಸಾರಿ ನಿನ್ನ 3ನೇ ಕಣ್ಣಿನಿಂದ ನೋಡ್ಯಪ್ಪ ಏನದು ಜಗತ್ತಿನೊಳಗ ಅಂತ ಶಿವ ನಾರದ ಮಹಾಮುನಿ ವಾಣಿಯನ್ನ ಕೇಳ್ತಾನೆ. ಕೇಳಿದಂತ ಸಮಯದೊಳಗ ಹಾಗಾದ್ರೆ ಏನು ಮಾಡಬೇಕು ಅನ್ನೋದ್ರೊಳಗಾಗಿ ಯಪ್ಪ ಜನಗಳು ಹೇಗಾಗ್ಯಾರಂತಂದ್ರ ಗೋ ಹತ್ಯವನ್ನ ಮಾಡ್ಲಿಕ್ಕತ್ತಾರೆ, ಶಿಶು ಹತ್ಯವನ್ನ ಮಾಡ್ಲಿಕ್ಕತ್ತಾರೆ, ಪ್ರಾಣಿ ಹತ್ಯವನ್ನ ಮಾಡ್ಲಿಕ್ಕತ್ತಾರೆ. ಮಾನವನು ಹೋಗಿ ಏನಾಗ್ಲಿಕ್ಕತ್ತಾನಂತಂದ್ರ ನೆನಪಿರ್ಲಿ, ಇನ್ನು ಸ್ವಲ್ಪ ದಿವಸಕ್ಕೆ ಜಗತ್ತೇ ನಾಶವಾಗಿ ಹೋಗಿಬಿಡುತ್ತದೆ. ಹುಟ್ಟಿದ ಖುಷಿಗೆ ಬೆಳಿಬೇಕನ್ನಂಗಿತ್ತಂದ್ರ ಏನೆಲ್ಲ ಅಮೃತ ಐತಂದ್ರು ಕೂಡ ಮಗುವಿಗೆ 2 ವರ್ಷ 3 ವರ್ಷ 4 ವರ್ಷ 5 ವರ್ಷಗಳ ಕಾಲ ಮಗುವಿಗೆ ಅಮೃತ ಯಾವುದು ಅಂತಂದ್ರ ತಾಯಿ ಎದೆ ಹಾಲು ಅಂತ ಕರೀತಾರೆ. ತಾಯಿಯನ್ನ ಕಳ್ಕೊಂಡಿರ್ತಕ್ಕಂಥ ಮಕ್ಕಳು ಎಷ್ಟೋ ಅದಾವ ಈ ಭೂಮಿ ಮ್ಯಾಗ. 2ನೇ ತಾಯಿ ಎದೆ ಹಾಲು ಯಾವುದು ಅಂತಂದ್ರ ಗೋಮಾತೆ ಹಾಲು ಅಂತ ಕರೀತಾರ. ಆಕಳ ಹಾಲು ತಾಯಿ ಎದೆ ಹಾಲಿನ ಸಮ ಅಂತ ಕರೀತಾರ. ಅಂತ ಗೋಮಾತೆಯನ್ನ ಕೊಲ್ಲಿಕತ್ತಾರೆ, ಶಿಶು ಹತ್ಯವನ್ನ ಮಾಡ್ಲಿಕ್ಕತ್ತಾರೆ. ಈಗೆಲ್ಲರೂ ಬಹಳ ಮಂದಿ ಏನಂತಂದ್ರೆ ಹೇಳ್ರಿ, ನಮ್ಮ ಮಗನಿಗೆ ಕನ್ಯಾಶಿಗಳು, ನಮ್ಮ ಮಗನಿಗೆ ಕನ್ಯಾನಶಿಗಳು, ನಮ್ಮ ಮಗನಿಗೆ ಕನ್ಯಾನಶಿಗಳು ಅಂತೀವಲ್ಲ. ವಿಚಾರ ಮಾಡ್ರಿ, ನಮ್ದ ತಪ್ಪಿರೋದು. ಅದಕ್ಕೆ ಅವ್ರು ಏನಂದ್ರ ಮಾಡಿದ್ದು ಮಾರಾಯ, ನಾವೇನ್ ಮಾಡ್ತೀವಿ ನಾವು ನಾಟಬೇಕಂತ ನೆನಪಿಸ್ತೀನಿ. ಈಗ ಒಂದು 20-25 ವರ್ಷದಿಂದ ಇದು ಬಂದಿತ್ತು ಅಂತಂದ್ರೆ ಹೆಣ್ಣ ಗಂಡ ಏನ್ ದವಾಖಾನೆ ಕರ್ಕೊಂಡು ಹೋದಾಗ ಹೆಣ್ಣು ಹುಡುಕ್ತಿ ಅಂತ ಭ್ರೂಣ ಹತ್ಯೆ ಅಂತ ಮಾಡ್ತಿದ್ರು. ಒಂದು ಸಮಯದೊಳಗ ಎಷ್ಟು ಮಂದಿ ಭ್ರೂಣ ಹತ್ಯೆ ಮಾಡ್ಯಾರೆ, ಆ ಸಮಯದೊಳಗೆ ಹುಟ್ಟಿರ್ತಕ್ಕಂಥ ಗಂಡು ಮಕ್ಕಳಿಗೆ ಇವತ್ತಿ ಕೂಡ ಕನ್ಯಾಶಿಗಳು. ಯಾಕ? ನಾವು ಮಾಡಿದ ತಪ್ಪ. ಹಿಂದೊಂದು ಸಮಯದೊಳಗೆ ಅವ್ರು ಅಂತಿದ್ರು ಏನು ಅಂತಂದ್ರೆ, ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತೆಂಬುವರಯ್ಯ, ಗಂಡು ಹುಟ್ಟಿದರೆ ಪೇಡೆ ಹಂಚುವರಯ್ಯ. ಹೆಣ್ಣು ಹುಟ್ಟಿದರೆ ಹೊರೆ ಎಂಬುವರಯ್ಯ, ಗಂಡು ಹುಟ್ಟಿದರೆ ದೊರೆ ಎಂಬುವರಯ್ಯ. ಹೆಣ್ಣಿಲ್ಲದೆ ಗಂಡು ಬಂದಿದ್ದಾದ್ರೂ ಎಂತ ಹೇಳಯ್ಯ ಅಂತ ಕೇಳ್ತೋಗೋದು ಗರತಿ. ಬಾಳ ಮಂದಿ ಹೆಣ್ಮಕ್ಳು ಹುಟ್ಟಿದ್ವು ಅಂದ್ರೆ ಹೆಣ್ಣು ಹುಟ್ಟಿತ್ತು ಅಂತ ತಿಳ್ಕೊಂಡ ನಮ್ಮ ಮನೆಗೆ ಪೀಡೆ ಹುಟ್ಟಿತು ಅಂತಾರ, ಏನೆಲ್ಲ ಅಂತಾರಲ್ಲ. ಪುಣ್ಯಾತ್ಮ ನೆನಪಿರ್ಲಿ, ಗಣಮಕ್ಕಳ ಹಡೆಯ ದೊಡ್ಡದಲ್ಲ. ಯಾವ ಮನಿ ಒಳಗೆ ಹೆಣ್ಣಿರುವುದಿಲ್ಲ ಆ ಮನಿಗೊಳಗೆ ಏನಿದ್ರು ಕೂಡ ಎಲ್ಲ ನಶ್ವರ ಅಂತ. ಯಾಕ? ಮನಿಗೊಳಗೆ ಹೆಣ್ಣು ಹುಟ್ಟಬೇಕನ್ನಂಗಿತ್ತಂದ್ರ, ಹೆಣ್ಣು ಕೂಸು ಹುಟ್ಟಬೇಕನ್ನಂಗಿತ್ತಂದ್ರ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕಂತ. ಹೆಣ್ಣು ಹುಟ್ಟಬೇಕನ್ನಂಗಿತ್ತಂದ್ರ ಪುಣ್ಯ ಮಾಡಿದ್ರು ಮನಿಯೊಳಗೆ ಮಾತ್ರ ಹೆಣ್ಣು ಹುಟ್ಟುತ್ತಾವ. ಯಾರು ಬೇಕು ಅವ್ರ ಮನೆ ಹುಟ್ಟಂಗಿಲ್ಲ ಅಂತ ಕರೀತಾರೆ. ಯಾಕ? ಅದೇ ಹೆಣ್ಣು ನಮ್ಮನ್ನ ಹಡಿಲಿಲ್ಲ ಅಂದ್ರೆ ನಾವೇ ಬರ್ತಿದ್ದೀವಿ. ಒಂದು ಕ್ಷಣ ವಿಚಾರ ಮಾಡಿದ್ರ ಭ್ರೂಣ ಹತ್ಯವನ್ನ ಮಾಡಿ. ಹಿಂಗಾಗಿ ಇವತ್ತಿನ ದಿನಮಾನರು ಹೆಣ್ಣು ಶಿವ ಕನ್ಯಾ ಶಿವರು. ಇನ್ನೂ ಒಂದು ಬಹಳ ಆಶ್ಚರ್ಯ ಏನು ಅಂತಂದ್ರ, ಈ ಒಂದು ಸ್ವಲ್ಪ ದಿವಸ ಬಂದ್ ನೋಡ್ರಿ, ಯಾವ ಕೊರೋನಾ ಅಂತ ಹೇಳಿ
ಹೌದಲ್ಲ? ಈ ಹೊಲದಾಗ ಬಿದ್ದಂತ ಸಮಯದೊಳಗ ಜ್ವಾಳ ಇರ್ಲಿ ಕಡ್ಲಿರ್ಲಿ ಅವು ಎಡಿ ಹೊಡಿಬೇಕಾದ್ರೆ ತಿಂತಾವ ಬಾ ಅಂತ ಹೇಳ್ಕೊಂಡು ಅವ್ ಬಾಯಿ ಹಾಕ್ತಿದ್ರೆ ಏನ್ ತಿರ್ಗ ನಮ್ಮ ಕಡೆ ಚಿಕ್ಕ ಅಂತ ಕರೀತಾರ, ಮಗಡ ಅಂತಿರ. ಈ ಕಡೆ ಏನೈತ್ರ ಚಿಕ್ಕ ಅಂತಿರಲ್ಲ. ಯಾರ ಕಾಳ ತಿಂತಾವ ಬಾ ಅಂತ ತಿಳ್ಕೊಂಡಾದ್ರ ಬಾಯಿ ಚಿಕ್ಕ ಹಾಕ್ತಿದ್ರಲ್ಲ, ಒಂದು ಸಮಯದೊಳಗೆ ನಮ್ಮ ಬಾಯಿಗೆ ಬಂದ ಚಿಕ್ಕ ಸುಮ್ಮನೆ ಹಂಗ ಕೆಮ್ಮಿನ ಸಾಕ ಮನೆಯಾಗಿದ್ದಾರ ಸರಿ ಯಾಕದು ಸರಿ ಅಲ್ಲ. ಯಾರು ಮಾಡಿದ್ದ? ನಾವು ಮಾಡಿದ್ದ. ಕಾರಣ ಏನು ಅಂತಂದ್ರ ನಾವು ಅಷ್ಟು ಒಳ್ಳೆಯ ಪೂಜೆ ಭಯ ಭಕ್ತಿ ಇರುವಷ್ಟು ದಿವಸ ಏನೂ ಒಯ್ದಿಲ್ಲ, 4 ದಿವಸ. ಆದ್ರೆ ಮನುಷ್ಯನ ಬದುಕ 3 ದಿವಸ. ಕಣ್ಣು ತೆರೆಯುವುದೇ ಜನನ, ಕಣ್ಣು ಮುಚ್ಚುವುದೇ ಮರಣ. ಅದರ ಮಧ್ಯದೊಳಗೆ ಏನೈತಲ್ಲ ಅದೇ ಸಮರಸವೇ ಜೀವನ ಅಂತ ಕರೀತಾರ. ಒಂದ್ ದಿವಸ ಕಣ್ಣು ತೆರೆದೀವಿ, ಒಂದ್ ದಿವಸ ಕಣ್ಣು ತೆರೆದೀವಿ, ಒಂದ್ ದಿವಸ ಕಣ್ಣು ಮುಚ್ಚುತ್ತೀವಿ. ತೆರೆದ ಮುಚ್ಚುದ್ರೊಳಗೆ ಏನ್ ನೋಡ್ತೀವಲ್ಲ ಅದ ಪ್ರಪಂಚ, ಅದ ಬದುಕು, ಅದೇ ಜೀವನ ಅಂತ ಕರೀತಾರ. ಇರುವಷ್ಟು ದಿವಸ 4 ಮಂದಿ ಬೇಕಾಗಿ 4 ಮಂದಿಯ ಬಾಯಿಯೊಳಗ ಒಳ್ಳೆ ಅನ್ಸ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಕರೀತಾರ. ಅದು ನಮ್ಮ ಜೀವನ ಅಂತ ಹೆಂಗ್ ಕರ್ಕೊಂಡ್ ಬರ್ತಾರೆ ಕವಿಗಳು. ಹಂಗ ಜನಗಳು ತಮ್ಮನ್ನ ತಾವು ಮಾಡ್ತಾರೆಪ್ಪ. ತಮ್ಮನ್ನ ತಾವು ಮತ್ತಂತ ಜನಗಳ ಮಧ್ಯದೊಳಗ ಜನಗಳಿಗೆ ಜ್ಞಾನೋದಯವನ್ನ ಒದಗಿಸುವುದಕ್ಕಾಗಿ ಒಬ್ಬ ಯಾರಾದ್ರೂ ಕೂಡ ಮಹಾತ್ಮನನ್ನ ನೀ ಧರೆಗೆ ಕಳಿಸಬೇಕಂತ ತಿಳ್ಕೊಂಡು ನಾರದ ಮಹಾಮುನಿ ಶಿವನಿಗೆ ಬಂದು ಹೇಳಿದಾಗ, ಹಾಗಾದ್ರೆ ಶಿವ ಈ ಧರೆಗೆ ಈ ಭೂಮಿಗೆ ಯಾರನ್ನ ಕಳಿಸ್ತಾನೆ? ಬಹಳ ಮಂದಿ ಮಕ್ಕಳಿಲ್ಲ ಮಕ್ಕಳಿಲ್ಲ ಮಕ್ಕಳಂತ ಕೊರತೀವ್ಲೇವ. ಯಾಕ ಮಕ್ಕಳು ಆಗುದಿಲ್ಲ ಅಂತಂದ್ರ ಪೂರ್ವ ಜನ್ಮದ ಕರ್ಮ ಅಂತ ಬಂದದ. ಆ ಪೂರ್ವ ಜನ್ಮದ ಕರ್ಮ ಅಂದ್ರೆ ಯಾವುದು, ಹೇಗಿರುತ್ತೆ? ಕರ್ಮ ಅನ್ನೋದು ಹೌದಂತ ತಿಳ್ಕೊಂಡು ಈ ಜಗತ್ತನ್ನೇ, ಈ ನಮ್ಮ ಭಾರತ ದೇಶನಾಗಿರ್ತಕ್ಕಂಥ ಸತ್ಯ ಹರಿಶ್ಚಂದ್ರ ಸತ್ಯಕ್ಕಾಗಿ ತನ್ನನ್ನೇ ಪಣವನ್ನಿಟ್ಟಿರ್ತಕ್ಕಂಥ ಸತ್ಯ ಹರಿಶ್ಚಂದ್ರನಿಗೆ ಕರ್ಮ ಬಿಡಲಿಲ್ಲ. ಮಹಾತ್ಮ ಗಾಂಧೀಜಿಗೆ ಕರ್ಮ ಬೀಳಲಿಲ್ಲ. ನಿತ್ಯಲೂ ಕೂಡ ಕಾಳಿಕಾ ದೇವಿಯ ಜೊತೆಗೆ ಮಾತನಾಡ್ತಾ ಇರ್ತಕ್ಕಂಥ ರಾಮಕೃಷ್ಣ ಪರಮಹಂಸರಿಗೆ ಸಹಿತ ಕರ್ಮ ಅನ್ನೋದು ಬೀಳಲಿಲ್ಲ. ಹಾಗಾದ್ರೆ ಕರ್ಮ ಅಂದ್ರೇನು, ಧರ್ಮ ಅಂದ್ರೇನು, ಮಕ್ಕಳ ಆಗ್ಲಾರ್ದಕ್ಕ ಹಿಂದಿನ ಜನರಿಗಿರ್ತಕ್ಕಂಥ ಕರ್ಮದ ಫಲ ಏನು ಅನ್ನುವಂಥದ್ದನ್ನ ನಾಳಿನ ದಿವಸ ಕಥಾನಾಯಕ ಯಾವ ಊರೊಳಗ ಯಾರ ಗರ್ಭದೊಳಗ ಪಡೆದ ತಾಯಿ ಒಬ್ಬಳಾಗುತ್ತಾಳೆ, ಹೆತ್ತ ತಾಯಿ ಒಬ್ಬಳಾಗುತ್ತಾಳೆ, ಇವರಿಬ್ಬರು ಯಾರು ಎಂತಕ್ಕಂಥ ವಿಚಾರವನ್ನ ನಾಳಿನ ದಿವಸ ನಾವು ಕೂಡ ನೋಡೋಣ ಎಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛ ಪಡ್ತಾ, ಹಾಸಿದಷ್ಟೇ ಕಾಲ್ ಚಾಚಬೇಕಂತ, ಸಮಯದಷ್ಟು ನಾಲ್ಗೆ ಚಾಚಬೇಕಂತ, ಹಂಗ ನನ್ನ ಇವತ್ತಿನ ಈ ಒಂದು ಸಮಯ ಇಲ್ಲಿಗೆ ವಿರಾಮ ಮಾಡ್ತಾ, ಬಹಳ ವಿಶೇಷ ಏನು ಅಂತಂದ್ರೆ ನಾಳೆ ಒಂದ ದಿವಸ ಇಲ್ಲ, ನಾಡ್ದು ಏನೈತ್ರಿ ನಾಡ್ದ ಕಥಾನಾಯಕನಾಗಿರ್ತಕ್ಕಂಥ ಶರಣಬಸವೇಶ್ವರ ಏನ್ರಿ ತೊಟ್ಲ ಕಾರ್ಯಕ್ರಮ ನಂದಲ್ರಿ. ಕಥಾನಾಯಕನಾಗಿರ್ತಕ್ಕಂಥ ಶರಣಬಸವೇಶ್ವರ ತೊಟ್ಟಿಲ ಕಾರ್ಯಕ್ರಮ ಇರುವುದರಿಂದ ನನ್ನ ಅರಳಿ ಗ್ರಾಮದ ಎಲ್ಲ ಸಮಸ್ತ ಶರಣ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ, ದೈವದವರಿಗೆ ತಿಳಿಸುವುದೇನು ಅಂತಂದ್ರೆ, ಮತ್ತೆ ನೀವು ನಾಡದ ಬಂದಿದ್ದೀರಿ, ನೀವು ನಾಳೆಯಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ತಾಯಂದ್ರ ಬಳಗ, ತಂದೆ ಬಳಗ ಪಾಲ್ಗೊಳ್ಬೇಕಂತ ತಿಳ್ಕೊಂಡು ಹಾರೈಸಿ, ಅದರ ಜೊತೆಗೆ ಸೋಮವಾರ ದಿವಸ ಶರಣಬಸವೇಶ್ವರ ತೊಟ್ಟಿಲ ಕಾರ್ಯಕ್ರಮ ಇರುವುದರಿಂದ ಆ ಒಂದು ತೊಟ್ಟಿಲ ಕಾರ್ಯಕ್ರಮದೊಳಗ ಅವರು ಇವರು ಎಲ್ಲರ ಹಾಗೇನೆ ಎಲ್ಲರೂ ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಂತ ತಿಳ್ಕೊಂಡು ಹಾರೈಸಿ, ಅದರ ಜೊತೆಗೆ ಶರಣಬಸವೇಶ್ವರ ತೊಟ್ಟಿಲ ಕಾರ್ಯಕ್ರಮದೊಳಗ ತೊಟ್ಲಿರ್ಬಹುದು, ಹಾಲಗಡಗ ಇರಬಹುದು, ಲಿಂಗದ ಕಾಯಿ ಇರಬಹುದು, ಬೆಳ್ಳಿ ಹುಡ್ದಾಗ ಇರಬಹುದು, ಹಾಲು ಕುಡಿಯ ಬಟ್ಲಿರಬಹುದು, ತೊಟ್ಲಕ್ಕ ಅಲಂಕಾರ ಮಾಡ್ತಕ್ಕಂಥ ಹೂವಿನ ಅಲಂಕಾರ ಇರಬಹುದು. ಪ್ರತಿ ವರ್ಷ ಕೂಡ ಒಬ್ಬೊಬ್ರು ಒಂದು ಸೇವೆಯನ್ನು ವಹಿಸ್ಕೊಳ್ತೀರಿ. ನಾಡ್ದ ಆ ಒಂದು ತೊಟ್ಟಿಲ ಕಾರ್ಯಕ್ರಮ ಇರೋದ್ರಿಂದ ನನಗೆ ಗೊತ್ತೈತಿ, ನೀವು ಮನಸ್ಸು ಮಾಡಿದ್ರೆ ನಮ್ಮ ಹಳ್ಳಹಳ್ಳಿಯ ಗ್ರಾಮ ಸದ್ಭಕ್ತರು, ಶರಣಬಸವರ ತಾತ್ಮರ ಪ್ರೀತಿಯ ಮಕ್ಕಳು ಮನಸ್ಸು ಮಾಡಿದ್ರೆ ಬಂಗಾರದ ತೊಟ್ಟಿಲನ್ನು ಕೊಡಿಸುವಂತ ಸದ್ಭಕ್ತರು ನೀವು ಇದ್ದೀರಿ. ಬೂದಿ ಮುಚ್ಚಿದ ಕೆಂಡದಂಗದ್ರಿ, ಯಾವಾಗ ಅಂತ ಬರ್ತಾರೆ ಗೊತ್ತಿಲ್ಲ. ಕಾರಣ ಎಲ್ಲಾ ಸಾಮಗ್ರಿಗಳು ಕೊಡಿಸುವಂತ ಸದ್ಭಕ್ತರು ತಮ್ಮ ಹೆಸರನ್ನ ನಮ್ಮ ಸಮಿತಿ ಹತ್ರ ನೋಂದಾಯಿಸಬೇಕಂತಕ್ಕಂಥ ವಿಚಾರವನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ, ಅದ್ರ ಜೊತೆಗೆ ಈಗಾಗಲೇ ಶರಣಬಸವೇಶ್ವರ ಒಂದು ತೊಟ್ಟಿಲ ಕಾರ್ಯಕ್ರಮವನ್ನ ಯಾರ ಮನೆಗೆ ತಂಗಾಳಿ ತರುತ್ತೋ ಗೊತ್ತಿಲ್ಲ, ಯಾರ ಮನೆಗೆ ಸೂಸುಗಾಳಿ ತರುತ್ತೋ ಗೊತ್ತಿಲ್ಲ, ಅಂತಹ ತೂಗುವಂತ, ತಂಗಾಳಿ ತರುವಂತ, ಸೂಸುಗಾಳಿ ತರುವಂತ ತೊಟ್ಟಿಲವನ್ನ ಗುಪ್ತವಾಗಿ ಈಗಾಗಲೇ ಒಬ್ಬರು ವಹಿಸಿಕೊಂಡಿದ್ದಾರೆ. ಗುಪ್ತವಾಗಿಯೇ ಶರಣಬಸವರ ತಾತನವರು ಕಲಬುರಗಿ ಶರಣಪ್ಪನವರಿಗೆ ಆಶೀರ್ವಾದ ಮಾಡಿ ಅಂತ ತಿಳ್ಕೊಂಡು ಹಾರೈಸಿ ಈಗಾಗಲೇ ತೊಟ್ಲ ಕೊಡಿಸಿದ್ದಾರೆ. ಇನ್ನೇನಪ್ಪಾ ಅಂದ್ರೆ ಹಾಲಗಡಿಗಿರಬಹುದು, ಲಿಂಗದ ಕಾಯಿ, ಉಡದಾರ, ಇವು ಕೆಲಸ ಸಾಮಗ್ರಿಗಳು ಇರೋದ್ರಿಂದ ಏನಾದ್ರೆ ಮನಸ್ಸು ಮಾಡಿದ್ರೆ ಬಾಳ ಏನಾದ್ರೆ ಒಂದು 500 ಖರ್ಚು ಮಾಡ್ರಿ, 1000 ಖರ್ಚು ಮಾಡ್ರಿ, ಇನ್ನೊಂಚೂರು ಮುಂದಕ್ಕೆ ಹೋದ್ರೆ 1500 ಖರ್ಚು ಮಾಡ್ರಿ. ಕೊಡಿಸುವಂತ
ಸದ್ಭಕ್ತರು ಆಮೇಲೆ ಕಟ್ಟ ನಾ ಕೊಡಿಸ್ತಿದ್ದೆ ಅಂತ ತಿಳ್ಕೊಂಡು ನಾನು ಕೇಳ್ಬೇಡ್ರಿ. ಕೊಡ್ಸುವಂತ ಸದ್ಭಕ್ತರು ತಮ್ಮ ಹೆಸರ ನಮ್ಮ ಸಮಿತಿಗಳ ಹತ್ರ ನೋಂದಾಯಿಸ್ಬೇಕಂತ ತಿಳ್ಕೊಂಡು ಹಾರೈಸ್ತಾ ಈ ಗವರ್ನ ಗೀತೆ ಹಾಡ್ತಾರೆ ಮುಂದೆ. ಹಲೋ 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 ಧರ್ಮವ ಹಿಡಿದ ಸತ್ಯವನುಡಿದ ಧರ್ಮವ ಹಿಡಿದ ಸತ್ಯವನುಡಿದ ಅಂತ್ಯಕ್ಕೆ ಮಸುಡುಗಾಡಕಾದ ಸತ್ಯ ಹರಿಚಂದಿರ ಸತ್ಯ ಹರಿಚಂದಿರ
ಜಯ ಮಂಗಲ ಪಾರ್ವತಿ ಪದ ಶಿವ ಹರ ಮಹಾದೇವ ಶರಣಬಸವತಾತ ಮಹಾರಾಜ ಕೀ ಜಯ. ಸತ್ಯ ಹರಿಶ್ಚಂದ್ರ ಯಾರು, ಆತನ ಮಡದಿ ಮಗನ ಏನ್ ಮಾಡ್ತಾನೆ ಅಂತ ಕರ್ಮದ ವಿಚಾರವನ್ನು ನಾಳೆ ದಿವಸ ತಿಳ್ಕೊಳ್ಳೋಣ. ಕಥಾನಾಯಕನಾಗಿರ್ತಕ್ಕಂಥ ಶರಣಬಸವೇಶ್ವರ ಹುಟ್ಟೂರು ಯಾವುದು, ತಂದೆ ತಾಯಿ ಯಾರು, ಆ ಮನೆತನ ಹೇಗಿತ್ತು ಅನ್ನುವಂಥ ವಿಚಾರವನ್ನ ನಾಳಿನ ದಿವಸ ನಾವು ಕೂಡ ನೋಡೋಣ ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಚಪಡ್ತಾ ತಾವು ಆದಷ್ಟು ಬೇಗನೆ ಜಲ್ದಿ ಬಂದ್ರಿ ಅಂತಂದ್ರೆ ಪುರಾಣ ಬೇಗನೆ ಪ್ರಾರಂಭಗೊಳ್ಳುತ್ತದೆ, ಬೇಗನೆ ಮುಕ್ತಾಯಗೊಳ್ಳುತ್ತದೆ ಅಂತಕ್ಕಂಥ ಸೂಚನೆಯನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಚಪಡ್ತಾ ಒಟ್ಟಾರೆ ಈ ಕಾರ್ಯಕ್ರಮದೊಳಗೆ ನಾವು ನೀವು ಅವರು ಇವರು ಎನ್ನದ ಹಾಗೆನೆ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಆ ಸದ್ಗುರುನಾಥನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ ಅಂತ ತಿಳ್ಕೊಂಡು ಹಾರೈಸ್ತಾ ಇವತ್ತಿನ ನನ್ನ ಈ ಸೇವೆಯಲ್ಲಿ ವಿರಾಮ ಮಾಡ್ತೇನೆ. ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಸಮಿತಿ ನಡೆಸಿಕೊಡ್ತಾರೆ. ಪರಮ ಪೂಜ್ಯ ದಾಸೋಹ ಮೂರ್ತಿ ಲಿಂಗೈಕ್ಯ ಶರಣಬಸವರ ತಾತನವರ ಪುರಾಣ ಸೇವಾ ಸಮಿತಿಗೆ ದಾನ ಕೊಟ್ಟಂತ ದಾನಿಗಳ ವಿವರ 1001 ರೂಪಾಯಿ 50 ಕೆಜಿ ಅಕ್ಕಿ ಸಿದ್ದಯ್ಯ ಸ್ವಾಮಿ ನಾಗವಳ್ಳಿ ಹಿರೇಮಠ ಸಾಕಿ ನಾಗವಳ್ಳಿ. ಈಗ ಸಾಗಿ ಬಂದ ಪುರಾಣಕ್ಕೆ ಮಾಮಂಗಲ. ಮಹಾಮಂಗಲಾದ ಬಳಿಕ ಎಲ್ಲರೂ ಕೂಡ ಪ್ರಸಾದ ತೆಗೆದುಕೊಂಡು ಹೋಗ್ಬೇಕು, ಯಾರು ಕೂಡ ಹಾಗೆ ಹೋಗಬಾರ್ದು. ಮಹಾಮಂಗಲ ಆಗ್ತದೆ ಎಲ್ಲರೂ ಇರ್ತದೆ. ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ ಜಯ ಮಂಗಲ ಚಿಲ್ಲಿಂಗ ಜಯ ಮಂಗಲ ಚಿಲ್ಲಿಂಗ ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ.
ರೇಟ್ ಬಂತು